ಈಗ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದಂಥ ಶರಣಬಸವ ಮಹಾಸ್ವಾಮೀಜಿಯವರಿಂದ ಈ ವಿಚಾರ ಸಾಗರದಲ್ಲಿ ಮೋಕ್ಷದ ವಿಚಾರಗಳನ್ನ ನಮಗೆಲ್ಲ ತಿಳಿಸಿಕೊಡ್ತಾರೆ. ತಾವೆಲ್ಲ ಆಲಿಸಬೇಕು ಅಂತ ವಿನಂತಿ. ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ 4ನೇ ತರಂಗ ಉತ್ತಮ ಅಧಿಕಾರಿಗ ಉಪದೇಶ. ಅಂದರೆ ಶುಭ ಸಂತತಿಯ ಮಗ, ಮಹಾರಾಜರ ಮಗ, ಶುಭ ಸಂತತಿ ಮಹಾರಾಜರ ಮಗ ತತ್ವದೃಷ್ಟಿಗೆ ಉಪದೇಶ ನಡೀತಾ ಇದೆ. ಅದರೊಳಗೆ ಶಿಷ್ಯ ಕೇಳಿದ ಪ್ರಶ್ನೆ ಏನು? ಈ ಮಿಥ್ಯವಾದ ಜಗತ್ತು ಕಲ್ಪಿತವಾಗಿ ತೋರ್ತಾ ಇದೆಯಲ್ಲ, ಈ ತೋರ್ತಾ ಇರೋ ಜಗತ್ತು ಇದಕ್ಕೆ ಆಧಾರ ಯಾವುದು, ಅಧಿಷ್ಠಾನ ಯಾವುದು ಅಂತ ಅದಕ್ಕೆ ಸದ್ಗುರುನಾಥ ಹೇಳ್ತಾನ, ಇದಕ್ಕೆ ಆಧಾರ ಅಧಿಷ್ಠಾನ ಆತ್ಮಚೇತನ ಸ್ವರೂಪ ನೀನೇ ಇದ್ದೀಯಾ. ಶುದ್ಧ ಬ್ರಹ್ಮ ಅವಿನ್ನ ಪ್ರತ್ಯೇಕ ಆತ್ಮಚೇತನ ಸ್ವರೂಪ ಏನದಿಯಲ್ಲ, ನೀನೇ ಅದಕ್ಕೆ ಆಧಾರ ಮತ್ತು ನೀನೇ ಅದಕ್ಕೆ ಅಧಿಷ್ಠಾನ ಅಂತ ಹೇಳ್ತಾನೆ. ಅದಕ್ಕೆ ಅವ್ರೇನಂತಾರ, ಅದು ಹೆಂಗ ಅಂತಂದ್ರೆ, ಚೇತನಕ್ಕ 2 ಸಾಮರ್ಥ್ಯಗಳು, ಒಂದು ಸಾಮಾನ್ಯ ಅಂಶ, ಇನ್ನ ಒಂದು ವಿಶೇಷ ಅಂಶ ಅಂತದ. ಸಾಮಾನ್ಯ ಅಂಶ ಸತ್ತು ಅಸತ್ತು, ಚಿತ್ತು ಅಚಿತ್ತು, ಆನಂದ ದುಃಖ ಚಿಂತೆ, ನಿತ್ಯ ಅನಿತ್ಯ, ಪರಿಪೂರ್ಣ ಪೂರ್ಣ ಪರಿಪೂರ್ಣ, ನಿರಾಕಾರ ಸಾಕಾರ, ನಿಶಬ್ದ ಶಬ್ದ, ಒಳ್ಳೆಯದು ಕೆಟ್ಟದ್ದು, ಭಕ್ತ ಭವಿ, ಏನೇನದವ ಎಲ್ಲದಕ್ಕೂ ಅದು ಸಪೋರ್ಟ್ ಮಾಡ್ತದ. ಆಧಾರ ಅದ ಆತ್ಮಚೇತನದ ಸಾಮಾನ್ಯ ಅಂಶ, ಸಜೀವ ನಿರ್ಜೀವ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತದ. ಕೇವಲ ಸತ್ತು, ಕೇವಲ ಚಿತ್ತು, ಕೇವಲ ಆನಂದ, ಕೇವಲ ಕೂಟಸ್ಥ, ಕೇವಲ ಸಾಕ್ಷಿ ಅಂತ ಏನು ಸಾಧನೆ ಮಾಡ್ತೀವಲ್ಲ, ಅದೇನದ ಚೇತನದ ವಿಶೇಷ ರೂಪ. ಆ ವಿಶೇಷ ರೂಪ ಏನಾಗ್ಯದ ಅಂತಂದ್ರೆ ಈ ಜಗತ್ತಿಗೆ ಅಧಿಷ್ಠಾನ ಆಗ್ಯದ. ಈ ಕಲ್ಪಿತ ಜಗತ್ತ ಹೋದ ಮೇಲೆ ಕೂಡ ಉಳಿಯೋದು ಯಾವುದು ಅಂತಂದ್ರೆ ಚೇತನದ ವಿಶೇಷ ರೂಪ ಅಧಿಷ್ಠಾನ. ಅಧಿಷ್ಠಾನ ನಷ್ಟ ಆಗಂಗಿಲ್ಲ. ಜಗತ್ತು ನಷ್ಟ ಆಗ್ಬೋದು, ಅಧಿಷ್ಠಾನ ನಷ್ಟ ಆಗಂಗಿಲ್ಲ. ಹಂಗ ಚೇತನದ ವಿಶೇಷ ರೂಪ ಏನದಲ್ಲ ಅದು ಅಧಿಷ್ಠಾನ ಅಂತದ. ಆ ಅಧಿಷ್ಠಾನ ಏನಾಗ್ಯದ ಅಂತಂದ್ರೆ ಈ ಜಗತ್ತಿಗೆ ಅಧಿಷ್ಠಾನ ಆಗ್ಯದ, ವಿಶೇಷ ರೂಪ ಅಧಿಷ್ಠಾನ ಆಗ್ಯದ. ಮತ್ತೆ ಚೇತನದ ಸಾಮಾನ್ಯ ರೂಪ ಆಧಾರ ಆಗ್ಯದ. ಮತ್ತು ಚೇತನದ ಸಾಮಾನ್ಯ ರೂಪ ಆಧಾರ, ಚೇತನದ ವಿಶೇಷ ರೂಪ ಈ ಜಗತ್ತಿಗೆ ಅಧಿಷ್ಠಾನ ಆಗ್ಯದ ಅಂತಂದ್ರೆ ಚೇತನ ಏನಾಯ್ತು, ಅರಿಯುವ ವಸ್ತುವಾಗಿ ಉಳಿಲಿಲ್ಲ, ಅರಿಸಿಕೊಳ್ಳುವ ವಸ್ತು ಆಯಿತು. ಆತ್ಮ ಅರಿಯುವ ವಸ್ತು, ಅನಾತ್ಮ ಅರಿಯುವ ವಸ್ತು, ಅರಿಸಿಕೊಳ್ಳುವ ವಸ್ತು ಅಂತ ಹೇಳಿದ್ರಿ. ಈಗ ನೋಡಿದ್ರೆ ಚೇತನ ಏನಾಗ್ಬಿಡ್ತು,
ಮಿಥ್ಯಾ ಜಗತ್ತಿಗೆ ತನ್ನ ಸಾಮಾನ್ಯ ಮತ್ತು ವಿಶೇಷ ರೂಪಗಳ ಮೂಲಕ ಆಧಾರ ಮತ್ತು ಅಧಿಷ್ಠಾನ ಆಗಿದ್ದಕ್ಕೆ ಏನಾಗಿದೆ ಅಂದ್ರೆ ಚೇತನ ಅನಾತ್ಮ ಆಗಿಬಿಡ್ತು, ಅರಿಸಿಕೊಳ್ಳುವಂಥ ವಸ್ತು ಆಯಿತು. ಅರಿಯುವ ವಸ್ತು ಮತ್ತಿನ್ನೊಂದು ಇರಲೇಬೇಕಲ್ಲ, ಇದು ಆಧಾರವಿದೆ, ಇದು ಅಧಿಷ್ಠಾನವಿದೆ, ಇದು ಸಾಮಾನ್ಯ ರೂಪವಿದೆ, ಇದು ವಿಶೇಷ ರೂಪ ಇದೆ ಅಂತೇಳಿ ತಿಳಿಲಕತ್ತದಲ್ಲ, ಅದು ಯಾರಿಗೆ ತಿಳಿಲಕತ್ತದ, ಅದು ತಿಳ್ಕೊಳ್ಳೋರು ಯಾರು ಅಂತ ಪ್ರಶ್ನೆ. ಈ ರೀತಿ ಪ್ರಶ್ನೆ ಮಾಡಿದಾಗ 151ನೇ ವಿಷಯಾಂಕ 54ನೇ ದೋಹದ ಮೂಲಕ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಅಧಿಷ್ಠಾನ ಅಂತ ಏನದ ಅಲ್ಲ, ಆ ಅಧಿಷ್ಠಾನನೇ ಏನಾಗ್ಯದ, ಎಲ್ಲ ಕಲ್ಪಿತಗಳಿಗೆ ಅಧಿಷ್ಠಾನವೇ ದೃಷ್ಟ ಇರುತ್ತದೆ. ಅಧಿಷ್ಠಾನ ದೃಷ್ಟ ಇರುತ್ತದೆ, ಅಧಿಷ್ಠಾನ ಮತ್ತು ದೃಷ್ಟ ಬೇರೆ ಇರಲ್ಲ. ದೃಷ್ಟ ಮತ್ತು ಅಧಿಷ್ಠಾನ, ಅಧಿಷ್ಠಾನವೇ ದೃಷ್ಟ ಮತ್ತು ಅಧಿಷ್ಠಾನವೇ ಅಲ್ಲಿ ಮುಂದೇನಾಗ್ಯದ, ದೃಶ್ಯನೂ ತಾನೇ ಆಗ್ಯದ. ದೃಶ್ಯ ಹೆಂಗಾಗ್ಯದ ಅಂದ್ರ ಈ ಜಗತ್ತಿನ ನಾಮರೂಪಾತ್ಮಕ ಕಲ್ಪನೆಗಳೇನದವ ಅವೆಲ್ಲ ಓಸು ಆ ದೃಷ್ಟನೊಳಗೆ ಅದಾವು, ದೃಷ್ಟನೊಳಗೆ ಅದಾವ. ಅದಕ್ಕೆ ಈ ದೃಷ್ಟದಲ್ಲಿ 54ನೇ ಚೌಪಾಯಿ ವಿಷಯ ಹೇಳ್ತಾರ. मिथ्या वस्तु जगत में जो है अधिष्ठान में कल्पितते है. ಜಗತ್ತಿನ ಬಗ್ಗೆ ಏನು ನಿಮಗೆ ಕಲ್ಪನೆಗಳದವ, ನಾಮರೂಪಾತ್ಮಕ ಕಲ್ಪನೆಗಳು ಅವೆಲ್ಲ ಓಸು ಎದರಾಗದವ ಅಂದ್ರೆ ಅಧಿಷ್ಠಾನದಾಗ ಕಲ್ಪಿತ ಅದಾವ ಅಂತಂದ್ರೆ ಅಧಿಷ್ಠಾನ ಆತ್ಮಚೇತನದ ಆಧೀನದಲ್ಲಿ ಒಂದು ಅಂತಃಕರಣ ಅಂತದ, ಆ ಅಂತಃಕರಣದಲ್ಲಿ ಮನಸ್ಸು ಅಂತದ, ಆ ಮನಸ್ಸಿನ ರಚನೆಗಳವೆಲ್ಲ ಮನಸ್ಸಿನ ಕಲ್ಪನೆಗಳು. ಅದೇ ಹೇಳ್ತದ, ಅದೇ ಮಿಥ್ಯಾ ವಸ್ತು ಜಗತ್ತ ಮೇ ಜೋ ಹೈ ಅಧಿಷ್ಠಾನ ಮೇ ಕಲ್ಪಿತ ಹೈ. ಅಂತಃಕರಣ ಅನ್ನೋದೊಂದು ಅಲ್ಲದ, ಅಂತಃಕರಣದ ಮೂಲಕ ಆ ನಾಮರೂಪಗಳನ್ನ ತಿಳ್ಕೊಂಡು ಅದೇನಾಗಿದೆ ಅಧಿಷ್ಠಾನದಾಗ ಅದನ್ನ ಸಂಗ್ರಹ ಮಾಡ್ಕೊಂಡದೆಲ್ಲ ಅಧಿಷ್ಠಾನದಾಗ ಅವು ಕಲ್ಪಿತ ಅದಾವ. ಅಧಿಷ್ಠಾನ ಸೋ ದ್ವಿವಿಧ ಪಿಚಾನವು, ಅಧಿಷ್ಠಾನ ಅನ್ನವು ಎರಡ ರೀತಿ ಅಧಿಷ್ಠಾನ ಅದಾವ ತಿಳ್ಕೋ. ಏಕ ಚೇತನ ದೂಜೋ ಜಡ ಜಾನವು, ಒಂದು ಜಡ ಅಧಿಷ್ಠಾನ, ಇನ್ನ ಒಂದು ಚೇತನ ಅಧಿಷ್ಠಾನ ಅಂತ ಆದ. ಇಷ್ಟು ಹೇಳಿದ ಮೇಲೆ ನಿಮ್ಗೆ ಅರ್ಥ ಆಗಿರ್ಬೋದು, ಜಡ ಅಧಿಷ್ಠಾನ ಅಂದ್ರೆ ಯಾವುದು, ಚೇತನ ಅಧಿಷ್ಠಾನ ಅಂದ್ರೆ ಯಾವುದು. ಅಲ್ಲೊಂದು ಕಲ್ಪಿತ ಜಗತ್ತಿನ ಜಾಗದಾಗ ಸರ್ಪ ಆದ. ಆ ಸರ್ಪ ಕತ್ತಲಿರೋ ತನಕ ಆದ. ಯಾವಾಗ ಬೆಳಕು ಬಂತು ಆ ಸರ್ಪ ಏನಾಯ್ತು, ಅಭಾವವಾಯ್ತು, ಇಲ್ಲದಂಗಾಯ್ತು. ಇಲ್ಲದಂಗ ಆದ್ಮೇಲೆ ನಿಮ್ಗೇನು ಗೊತ್ತಾಯ್ತು, ಸರ್ಪ ಹೋಗಿ ಅಲ್ಲಿ ಏನ್ ಕಾಣಿಸ್ತು, ರಜ್ಜು ಕಾಣಿಸ್ತು. ಆ ರಜ್ಜು ಕಾಣಿಸಿದ್ರ ಆ ರಜ್ಜುವಿಗೂ ನೀವೇನಂದ್ರಿ, ಮೊದಲ ಕಲ್ಪಿತ ಅಧಿಷ್ಠಾನ ಅಂತಂದ್ರಿ. ನಿಜವಾದ ಅಧಿಷ್ಠಾನ ರಜ್ಜುವಿನೊಳಗಿರುವ ಬ್ರಹ್ಮಚೇತನ ಅಂದ್ರೆ ರಜ್ಜು ಉಪಹಿತ ಚೇತನವೇ ಏನದ ನಿಜವಾದ ಅಧಿಷ್ಠಾನ. ರಜ್ಜು ಏನದ ಕಲ್ಪಿತ ಅಧಿಷ್ಠಾನ ಅಂತ ಏನಂದಿರಲ್ಲ, ಆ ಕಲ್ಪಿತ ಅಧಿಷ್ಠಾನ ಅನ್ನೋದ್ರ ಬದಲಿ ಇಲ್ಲೇನರ್ಲಕತ್ತಾರಪ್ಪ ಅಂತಂದ್ರೆ ಜಡ ಅಧಿಷ್ಠಾನ ಅನ್ಲಕತ್ತಾರ ಅಷ್ಟೇ. ರಜ್ಜು ಜಡವಸ್ತು ಹೌದಾ ಅಲ್ಲ? ರಜ್ಜು ಜಡವಸ್ತು. ಈ ರಜ್ಜು ಏನ್ ಮಾಡಕತ್ತದ,
ಅಧಿಷ್ಠಾನ ಕುಂತದೆ. ಎಂತ ಅಧಿಷ್ಠಾನ ಆಗ್ಯದದು? ಇಲ್ಲಿ ತನಕ ನೀವು ಅದಕ್ಕೆ ಕಲ್ಪಿತ ಅಧಿಷ್ಠಾನ ಅಂತಿದ್ರಿ. ಇವತ್ತಿಲಿಂತ ಏನನ್ಬೇಕು ಅದಕ್ಕೆ? ರಜ್ಜುವಿಗೆ ಜಡ ಅಧಿಷ್ಠಾನ. ಜಡ ಅಧಿಷ್ಠಾನ ಅನ್ಬೇಕು, ಹೊಸ ಭಾಷೆ ಅದಕ್ಕೆ. ಅದಕ್ಕೆ ಅದರದೇ ಆದಂತ ಸ್ವಂತ ಹೆಸರು ಸಿಕ್ಕತ್ತೆ ಈಗ. ಕಲ್ಪಿತ ಅಧಿಷ್ಠಾನ ಅಂತಿದ್ದು ಜಡ ಅಧಿಷ್ಠಾನ. ಆ ಜಡ ಅಧಿಷ್ಠಾನ ಇನ್ನೂ ವಿಚಾರ ಮಾಡಿ ನೋಡಲಾಗಿ ರಜ್ಜು ಉಪಹಿತ ಚೇತನವೇ ನಿಜವಾದ ಅಧಿಷ್ಠಾನ. ಈ ಜಡ ಅಧಿಷ್ಠಾನದಲ್ಲಿ ಈ ರೀತಿಯಾಗಿ ಕಿಂಚಿತ್ ಭೇದವಿದೆ. ಕಲ್ಪಿತ ಸರ್ಪಕ್ಕೆ ಅಧಿಷ್ಠಾನ ಜಡವೇ, ಅಂದ್ರೆ ರಜ್ಜು ಜಡವಿದೆ. ಅಧಿಷ್ಠಾನ ಜಡವಿದ್ದಲ್ಲಿ ದೃಷ್ಟ ಒಬ್ಬ ಬೇರೆ ಇರಬೇಕಾಗುತ್ತದೆ. ಜಡ ಅಧಿಷ್ಠಾನವನ್ನು ನೋಡುವುದಕ್ಕ ಒಬ್ಬ ದೃಷ್ಟ ಬೇರೆ ಬೇಕಾಗ್ತದೆ. ಅದಕ್ಕೆ ಅಂತಃಕರಣ ವೃತ್ತಿ ಮತ್ತೆ ಏನೆಲ್ಲ ಅದು ಹೋಗಿ ಆವರಣ ಭಂಗ ಮಾಡ್ತದ, ಹಂಗ್ ಮಾಡ್ತದ, ಹಿಂಗ್ ಮಾಡ್ತದ, ಎಲ್ಲ ಕತಿ ಗೊತ್ತದ ನಿಮಗ. ಅಲ್ಲಿ ಒಬ್ಬ ಚಿದಾಭಾಸ ಅಂತ ಇರ್ತಾನ. ಆ ಚಿದಾಭಾಸ ವೃತ್ತಿ ಮೂಲಕ ಹೋಗಿ ಇದು ಹಗ್ಗ, ಇದು ಹಾವು ಅಂತೇಳಿ ಅವ ಗುರುತಿಸಂತ ಕೆಲಸ ಮಾಡ್ತಿರ್ತಾನ. ಅವಿದ್ಯಾ ವೃತ್ತಿಲಿಂತ ಏನಾಗ್ತದ? ಹಾವು ಅಂತ ಗುರುತಿಸ್ತದ ಬೆಳಕಿರ್ಲಾರ್ದಾಗ. ಮತ್ತೆ ವೃತ್ತಿ ಉಪಹಿತ ಚೇತನ ಹೋಗಿ ಆ ಒಂದು ವಸ್ತು ಉಪಹಿತ ಚೇತನದೊಡನೆ ಸಂಗಮವಾದಾಗ ಅಲ್ಲೇನಾಗ್ತದ? ವೃತ್ತಿ ಹೋಗಿ ಆ ವಸ್ತುವಿನ ಆಕಾರ ತಾಳ್ತದ, ಜ್ಞಾನ ಹೊಂದುತ್ತದ. ಮತ್ತು ಅದರೊಳಗಿರೋ ಚಿದಾಭಾಸ ಇದು ರಜ್ಜು ಅಂತೇಳಿ ಗುರುತಿಸ್ತಾನ. ಹೀಗಾಗಿ ಅಲ್ಲಿ ಒಬ್ಬ ರಜ್ಜು ಅಂತೇಳಿ ಗುರುತಿಸಿ ಹೇಳಕ್ ಒಬ್ಬ ಚಿದಾಭಾಸ ಮೂರನೇ ವ್ಯಕ್ತಿ ಬೇಕಾದ. ಆದ್ರ ಚೇತನ ತನ್ನನ್ನು ತಾನು ಅರಿಬೇಕಾದ್ರೆ, ಅಧಿಷ್ಠಾನ ತನ್ನನ್ನೇ ತಾನು ಅರಿಬೇಕಾದ್ರೆ ಮೂರನೇ ವ್ಯಕ್ತಿ ಬೇಕಾಗಿಲ್ಲ. ಅಧಿಷ್ಠಾನವನ್ನು ಅರಿಯುವುದಕ್ಕೆ ಅಧಿಷ್ಠಾನವೇ ಸಾಕು. ಎಂತ ಅಧಿಷ್ಠಾನ? ಚೇತನ ಅಧಿಷ್ಠಾನವನ್ನು ಅರಿಯುವುದಕ್ಕೆ ಅಧಿಷ್ಠಾನವೇ ಸಾಕು. ಜಡ ಅಧಿಷ್ಠಾನವನ್ನು ಅರಿಯುವುದಕ್ಕೆ ಮೂರನೇ ವ್ಯಕ್ತಿ ಬೇಕು. ಇಷ್ಟೇ. ಈಗ ನನಗೊಂದು 10,000 ರೂಪಾಯಿ ಬೇಕಾಗ್ಯವಪ್ಪ ಅಂತ ಕೇಳಿದ್ರೆ ಏನಂತೀರಿ? ಅಷ್ಟು ಇಟ್ಕೊಂಡಿರಲ್ರಿ ಮನ್ಯಾಗ, ಬ್ಯಾಂಕಿಗೆ ಹೋಗಿ ತರ್ತೀವಿ ಅಂತೀರಿ. ಅದೇ ಒಂದು 100 ರೂಪಾಯಿ ಬೇಕಾಗ್ಯಾವ ಅಂತಂದ್ರೆ ಬ್ಯಾಂಕಿಗೆ ಹೋಗೋ ಅವಶ್ಯಕತೆ ಇಲ್ಲ, ಇಲ್ಲೇ ಮನೆಗೆ ಅದ. 100 ರೂಪಾಯಿ 10 ರೂಪಾಯಿ ಕೇಳಿದ್ರೆ ಬ್ಯಾಂಕಿಗೆ ಹೋಗ್ತೀವಿ ಅಂತೀರಿ? ಅಲ್ಲೇ ಮನೆಗೆ ಇರ್ತಾವ, ಕೈಯಿಂದ ಕೈಯ ಕೊಟ್ಬಿಡ್ತೀರಿ. ಹಂಗ ತನ್ನನ್ನು ತಾನು ಅರಿಯೋದಕ್ಕೆ ತಾನೇ ಸಾಕು, ಮತ್ತಲ್ಲಿ ಹೋಗೋದು ಬೇಕಾಗಿಲ್ಲ. ಅಧಿಷ್ಠಾನವನ್ನು, ಚೇತನ ಅಧಿಷ್ಠಾನವನ್ನು ಅರಿಯೋದಕ್ಕೆ ಆ ಒಂದು ಚೇತನ ಅಧಿಷ್ಠಾನವೇ ಸಾಕು. ಅದರ ಜಡವ ಅಧಿಷ್ಠಾನವನ್ನು ಅರಿಯುವುದಕ್ಕೆ ಮೂರನೇ ವ್ಯಕ್ತಿವೇ. ಈ ರೀತಿ ಹೇಳ್ಕೊಂಡು ಕಲ್ಪಿತ ಸರ್ಪಕ್ಕೆ ಅಧಿಷ್ಠಾನ ಜಡವೇ, ಅಂದ್ರೆ ರಜ್ಜುವು ಜಡವಿದೆ. ಇಲ್ಲಿ ಹಾವು ಅಂತೇಳಿ ಯಾಕೆ ತೋರ್ತು? ಹಗ್ಗ ಹೋಗಿ ಹಾವು ಅಂತ ಯಾಕೆ ತೋರ್ತು? ಅವಿದ್ಯಾ ವೃತ್ತಿಯಿಂದ. ಅದೇನದ? ಹಾವ ಎದರ
ಎದರಿಂದ ಉತ್ಪನ್ನ ಆಗ್ಯದ? ಹಗ್ಗದಿಂದ ಉತ್ಪನ್ನ ಆಗಿಲ್ಲದು, ಅಜ್ಞಾನದಿಂದ ಉತ್ಪನ್ನ ಆಗ್ಯದ, ಅವಿದ್ಯೆಯಿಂದ ಉತ್ಪನ್ನ ಆಗ್ಯದ ಹಾವು. ಅಜ್ಞಾನದ ಕೆಲಸದ ಹಾವು ಇರೋದು, ಹಗ್ಗದ ಕೆಲಸ ಅಲ್ಲ. ಹೌದಾ? ಹಗ್ಗ ಎದರಿಂದ ತಯಾರಾಗ್ಯದ? ಹಾವಿಲಿಂತ. ಇದು ಅಜ್ಞಾನದಿಂದೋ ಏನು ಹಗ್ಗದಿಂದ? ಅಜ್ಞಾನದಿಂದ. ಅದು ಅವಿದ್ಯಾ ವೃತ್ತಿ ಯಾಕೆ ಕ್ಷೋಭೆಗೊಂಡಿತು? ಸಾಕಷ್ಟು ಬೆಳಕಿಲ್ಲದರಿಂದ. ಬೆಳಕಿಲ್ಲ ಅಂತಂದ್ರೆ ಏನಾಗ್ತಿತ್ತು? ಬೆಳಕಿದ್ರೆ ಏನಾಗ್ತಿತ್ತು, ಬೆಳಕಿಲ್ಲ ಅಂದ್ರೆ ಏನಾಗ್ತಿತ್ತು? ಬೆಳಕಿದ್ರೆ ಅದು ಹಾವು ಅಂತ ಹೇಳಿ ಗೊತ್ತಾಗ್ತಿತ್ತು, ಅದು ಹಗ್ಗ ಅಂತ ಗೊತ್ತಾಗ್ತಿತ್ತು. ಬೆಳಕಿದ್ದರಿಂದ ಅವಿದ್ಯಾ ಕ್ಷೋಭೆಗೊಳ್ಳಕ್ಕೆ ಇದು ಏನೋ ಆದ ಅಂತ ತಿಳ್ಕೊಂಡು ಅದೊಂದು ವಸ್ತು ಅಂತ ಹೇಳ್ತು. ನಾನು ಹಾವ ನೋಡಿ ನೀರು ಹಾವನೇ ಇರಬೇಕು ಅಂತ ಹೇಳ್ತು. ಅಲ್ಲಿ ಒಂದು ಮುಖ್ಯ ಪಾಯಿಂಟ್ ತಿಳ್ಕೋಬೇಕಾಗ್ಯದ. ಈ ವೃತ್ತಿ ಹೋಗಿ ಬೆಳಕಿತ್ತಂದ್ರೆ ಏನ್ ಮಾಡ್ತಿತ್ತು? ಆ ವಸ್ತುವನ್ನ ಸಂಬಂಧ ಮಾಡಿ ವಸ್ತುವಿನ ಆಕಾರ ತಾಳ್ತಿತ್ತು ವೃತ್ತಿ. ಇದು ಹಗ್ಗ ಅಂತೇಳಿ ಚಿದಾಭಾಸ ಗುರುತಿಸ್ತಾನ, ವೃತ್ತಿ ಜೊತೆಗೆ ಇರುವ ಚಿದಾಭಾಸ ಗುರುತಿಸ್ತಾನ. ಚಿದಾಭಾಸಂದು ನೆಕ್ಸ್ಟ್ ಕೆಲಸ ಫಸ್ಟ್ ಏನ್ ಮಾಡ್ತದ? ವೃತ್ತಿ ಹೋಗಿ ವಸ್ತುವಿನ ಆಕಾರ ತಾಳಿ ಅಂತಂದ್ರೆ ಜ್ಞಾನ ಮಾಡ್ಕೊಂಡು ಅದರ ಆವರಣ ಭಂಗ ಮಾಡ್ತದ. ಅದು ಆಗ್ಲಾರ್ದಕ್ಕ ಏನಾಯ್ತು? ಬೆಳಕಿಲ್ಲದಕ್ಕ ಅವಿದ್ಯಾ ವೃತ್ತಿ ಕ್ಷೋಭೆಗೊಂಡು ಯಾವುದಾರ ಒಂದು ವೃತ್ತಿ ಕೆಲಸ ಮಾಡೇಬೇಕದು. ಯಾವುದಾರ ಒಂದು ವೃತ್ತಿ ಕೆಲಸ ಮಾಡೇಬೇಕು. ಆ ಒಂದು ಯಾವ ವೃತ್ತಿ ಕೆಲಸ ಮಾಡಬೇಕು? ಅವಿದ್ಯಾ ವೃತ್ತಿಯರೇ ಮಾಡಬೇಕು, ಮತ್ತ ಅಂತಃಕರಣ ವೃತ್ತಿಯರೇ ಕೆಲಸ ಮಾಡಬೇಕು. ಈಗೇನಾಯ್ತು? ಅವಿದ್ಯಾ ವೃತ್ತಿಯಿಂದ ಹಾವು ಅಂತೇಳಿ ಗೊತ್ತಾಯ್ತು. ಹಾವು ಅಂತ ಗೊತ್ತಾದ್ರೆ ಹೆಂಗ್ ಗೊತ್ತಾಯ್ತದು? ಅವಿದ್ಯಾ ವೃತ್ತಿಯಲ್ಲಿಯ ಸತ್ವ ಗುಣದಿಂದ ಇದು ಹಾವಂತ ಗೊತ್ತಾಯ್ತು. ಮತ್ತ ತಮೋ ಗುಣದಿಂದ ಅದು ಹಾವಿನ ಆಕಾರ ತಾಳತ್ತು. ಹಾವಿನ ಆಕಾರ. ತಮೋ ಗುಣದಿಂದ ಹಾವಿನ ಆಕಾರ ತಾಳತ್ತು. ಅಲ್ಲಿ ಏನಾಯ್ತಪ್ಪ ಅಂತಂದ್ರೆ ರಜ್ಜುವಿನ ಆವರಣ ಭಂಗವಾಗಲಿಲ್ಲ. ರಜ್ಜುವಿನ ಆವರಣ ಭಂಗವಾಗಲಿಲ್ಲ. ಒಂದು ನಿಮಿಷ ಚರ್ಚೆ ಮಾಡ್ರಿ. ಯಾರೋ ಬೆಲ್ ಹೊಡ್ಲಿಕ್ಕತ್ತಾರ, ಒಂದ್ ಸ್ವಲ್ಪ ಹೋಗಿ ನೋಡಿ ಬರ್ತೀನಿ. ಒಂದೇ ನಿಮಿಷ. ಅಲ್ಲಿ ಸಾಕಷ್ಟು ಬೆಳಕಿಲ್ಲದರಿಂದ ಅವಿದ್ಯೆ ಕ್ಷೋಭೆಗೊಂಡು ಸತ್ವಗುಣದಿಂದ ಇದು ಸರ್ಪ ಅಂತ ಗೊತ್ತಾಯ್ತು. ಮತ್ತ ತಮೋ ಗುಣದಿಂದ ಅದರ ಆಕಾರ ತಾಯ್ತು. ವೃತ್ತಿ ಏನೈತಿ ಅದು ಆವರಣ ಭಂಗ ಮಾಡ್ಲಕ್ಕ ಸಾಧ್ಯ ಆಗಿಲ್ಲ. ಅದಕ್ಕೆ ಅವಿದ್ಯೆ ಏನೈತಿ ತನ್ನದೇ ಆದ ಅಭಿಪ್ರಾಯವನ್ನ ಅಲ್ಲಿ ತಿಳಿಸ್ತದ. ಇದು ಸರ್ಪ ಅಂತ ಹೇಳಿ ತನ್ನದೇ ಆದ ಅಭಿಪ್ರಾಯವನ್ನು ತಿಳಿಸ್ತದ. ಹೌದಲ್ರಿ? ಅಲ್ಲಿ ನಮಗ್ ತೋರುದಿಲ್ರಿ. ಅದು ಅಲ್ಲಿ ವೃತ್ತಿಯ ಹೋಗಿ ಕೆಲಸ ಇದ್ರ ಮೇಲ್ರಿ ಅದು ಆವರಣವನ್ನು ಭಂಗ ಮಾಡ್ಬೇಕಂದ್ರೆ ನಮಗ್ ಕ್ಷೋಭೆಗೊಂಡ ಕೆಲಸ ನಮಗ್ ಇದು ಅಂತ ಭ್ರಮೆ ಆಗ್ತದ್ರಿ. ಇಲ್ಲಿ
ಅವಿದ್ಯೆ ಪರಿಣಾಮದಿಂದ ಅದ ನಮಗ ಹಗ್ಗಲ್ಲ ಹಾವ್ ಅಂತ ಹೇಳಿ ನಮ್ಗ ತಿಳಿತೈತ. ಅದ ಅವಿದ್ಯೆ ಪರಿಣಾಮ. ಅವಿದ್ಯೆಯ ಪರಿಣಾಮ. ಆವರಣ ಭಂಗ ಆಗಿದ್ದು ಮುಖ್ಯವಾದ ವಸ್ತು ಕಾಣ್ತಿದ್ರಲ್ಲಿ ಬೆಳಕಿದ್ರೆ ಆವರಣ ಭಂಗ ಆಗ್ತಿದ್ರೆ ಕತ್ತಲಾಗಲ್ಲ. ಅದಕ್ಕೆ ಅದು ಏನು ಗೊತ್ತಾಗಲಿಲ್ಲ. ಆವರಣ ಭಂಗ ಆಗಿಲ್ಲ. ಅದಕ್ಕಾಗಿ ನಮ್ಗೆ ಭ್ರಾಂತಿಯಾಗಿ ಎರಡು ತೋರ್ತದ್ರಲ್ಲ. ಹಗ್ಗದ ಹಾವಾಗಿ ತೋರ್ತದ. ಆ ಹಗ್ಗದ ಗುಣ ಹಗ್ಗದದ್ದು ನಮಗಲ್ಲೇ ಹಿಂದಾಗಿ ಗೊತ್ತಾಗ್ತದೆ ಸರ್ ಬೆಳಗ್ಗೆ. ಅದ್ರ ನಮ್ದು ಹಾವು ಹೇಳಬೇಕಾದ ಮುಖ್ಯ ಅಂಶ ಯಾವಾಗ ಗ್ರಹಣ ಮಾಡಿದ್ರೆ ನಾನೇನು ಹೇಳ್ಬೇಕತ್ತೆ ಈ ವಿಷಯ ಹೇಳಕತ್ತೀನಿ. ಹೇಳಿದ್ದೆ ಮತ್ತೆ ಹೇಳಿನಲ್ಲ, ಯಾವ ಪಾಯಿಂಟ್ ನೀವು ಕವರ್ ಮಾಡಕತ್ತೀರಿ? ರಜ್ಜುವಿನ ಆವರಣ ಭಂಗ ಆಗ್ಲಿಲ್ಲ. ಏನಾಗ್ತದ? ಅಂತಃಕರಣ ವೃತ್ತಿಲಿಂತ ರಜ್ಜುವಿನ ಆವರಣ ಭಂಗ ಆಗ್ತದ. ಅವಿದ್ಯಾ ವೃತ್ತಿಲಿಂತ ಭಂಗ ಆಗುದಿಲ್ಲ. ಅವಿದ್ಯಾ ವೃತ್ತಿಲಿಂತ ಆವರಣ ಭಂಗ ಆಗುವುದಿಲ್ಲ. ಹೌದಿಲ್ಲ? ಆಮೇಲೆ ಈ ಒಂದು ಅವಿದ್ಯಾ ವೃತ್ತಿ ಮತ್ತ ಅಂತಃಕರಣ ವೃತ್ತಿ ಅಂತ ಏನದವಲ್ಲ, ಇವು ಎದರ ಆಶ್ರಯದಾಗ ಅದಾವ? ಸಾಕ್ಷಿ ಚೇತನದ ಆಶ್ರಯದಾಗ ಯಾವ್ದದ ಅಂತಂದ್ರೆ ಅವಿದ್ಯಾ ವೃತ್ತಿಯಾದ. ಅವಿದ್ಯಾ ವೃತ್ತಿ ಸಾಕ್ಷಿ ಚೇತನದ ಆಶ್ರಯದಾಗ ಅದ. ಅಂತಃಕರಣ ವೃತ್ತಿ ಜೀವ ಅಂತೇನಂತಿರಲ್ಲ, ಪ್ರಮಾತ ಜೀವ ಅಂತೇನದ ಅಲ್ಲ, ಯಾವದದು? ಜೀವ. ಆಭಾಸ, ಚಿದಾಭಾಸ ಜೀವ. ಮತ್ತ ಅದರೊಳಗ ಆಶ್ರಯ ತಗೊಂಡದವು ಯಾವುದು? ಅಂತಃಕರಣ ವೃತ್ತಿ. ಜೀವ ಎದುರಾಗದ, ನಿಮ್ಮ ಅಂತಃಕರಣದಾಗದ. ಅದೆಲ್ಲ ಅಷ್ಟು ನಿಜವಾಗಿ ಸಾಕ್ಷಿ ಚೇತನದಾಗೆ ಆಶ್ರಯ ತಗೊಂಡದ. ಆದ್ರೆ ನೇರವಾಗಿ ಸಾಕ್ಷಿ ಚೇತನದಾಗ ಆಶ್ರಯ ತಗೊಂಡದ್ದು ಯಾವುದು? ಅವಿದ್ಯಾ ವೃತ್ತಿ. ಅಂತಃಕರಣ ವೃತ್ತಿ ಎದರ ಆಶ್ರಯದಾಗದ? ಜೀವ, ಆಭಾಸ ಏನಂತಿರಲ್ಲ ಅದ್ರಾಗದ. ಎಲ್ಲಿ ಆಶ್ರಯ ತಗೊಂಡದ ಅನ್ನೋದು ಗೊತ್ತಾಗಬೇಕು. ಅದಕ್ಕೆ ಆಶ್ರಯ ತಗೊಂಡೈತಿ. ಇದು ವೃತ್ತಿ ಉಪಯುಕ್ತ ಚೇತನ ಜೀವದೊಳಗ ಚಿದಾಭಾಸನಲ್ಲಿ ಆಶ್ರಯ ತಗೊಂಡ. ವೃತ್ತಿ ಎಲ್ಲಿ ತಗೊಂಡದ
ಆಶ್ರಯ ಅಂತಂದ್ರ ವೃತ್ತಿ ಯಾವುದರ ಆಶ್ರಯದಾಗ ಅದ ಅಂದ್ರ ಅಷ್ಟೇ ಮಾತಾಡ್ಬೇಕು. ಉಪಯುಕ್ತ ಚೇತನಕ್ಕೆ ಹೋಗಬಾರ್ದು. ಉಪಯುಕ್ತ ಚೇತನ ಇಲ್ಲದ ಜಾಗ ಇಲ್ಲ. ಎಲ್ಲ ಕಡೆ ಉಪಯುಕ್ತ ಚೇತನನೇ ಆದ. ಬರೇ ವೃತ್ತಿ ತಗೋಬೇಕ್ರಿ. ವೃತ್ತಿ ಅಂತ ಅಷ್ಟೇ ಮಾತಾಡ್ಬೇಕು. ವೃತ್ತಿ ಜೊತೆಗೆ ಉಪಯುಕ್ತ ಚೇತನೂ ಇರ್ತದ, ಚಿದಾಭಾಸನೂ ಇರ್ತಾನ. ಅದು ಇಲ್ಲದ ಜಾಗ ಇಲ್ಲ. ಅದನ್ನೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಎಲ್ಲಾ ಕಡೆ ಬ್ರಹ್ಮ ವೃತ್ತಿ ಚಿದಾಭಾಸನಾಶ್ರಯದೊಳಗಿರ್ತತಿ. ವಿದ್ಯೆ ಅಂತಃಕರಣದ ಆಶ್ರಯದಲ್ಲಿ. ಅಂತಃಕರಣ ಅಲ್ಲ, ಸಾಕ್ಷಿ ಕೂಟಸ್ಥನ ಆಶ್ರಯದಾಗ ಇರ್ತದ ಡೈರೆಕ್ಟ್. ಹೇಳ್ರಿ, ಇನ್ನೊಂದ್ಸಾರಿ ತಪ್ಪು ಹೇಳ್ಬಿಟ್ರಿ. ಅವಿದ್ಯೆ ಸಾಕ್ಷಿ ಚೇತನದ ಆಶ್ರಯದೊಳಗಿರ್ತತಿ ಮತ್ತು ವೃತ್ತಿ ಚಿದಾಭಾಸನ ಆಶ್ರಯದೊಳಗಿರ್ತತಿ. ಅದಕ್ಕೆ ಏನಂತಾರ? ಚಿದಾಭಾಸನ ಆಶ್ರಯದಲ್ಲಿ ಪ್ರಮಾತ ಅಂತಾರ. ಜೀವ ಅಂದ್ರೆ ಪ್ರಮಾತ. ಈ ಪ್ರಮಾತ ಆಶ್ರಯದಲ್ಲಿರುವ ಪ್ರಮಾತದ ಆಶ್ರಯದಲ್ಲಿರುವ ಅಂತಃಕರಣ ವೃತ್ತಿಯಿಂದ ನಿಮಗೇನೇನು ಜ್ಞಾನ ಆಗ್ತದ ಅದಕ್ಕೇನಂತಾರ? ಚೇತನದ ಆಶ್ರಯದಲ್ಲಿರುವ ಸಾಕ್ಷಿಯ ಆಶ್ರಯದಲ್ಲಿರುವ ಅವಿದ್ಯಾ ವೃತ್ತಿಲಿಂತ ನಿಮ್ಗೆ ಏನೇನು ಜ್ಞಾನ ಆಗ್ತದ ಅದಕ್ಕೇನಂತಾರ? ಶಬ್ದಗಳು ಮರ್ತು ಬಿಟ್ಟಿರಿ. ಸಾಕ್ಷಿ ಭಾಷೆ ಮತ್ತು ಪ್ರಮಾತ ಭಾಷೆ. ವೆರಿ ಗುಡ್, ವೆರಿ ಗುಡ್. ಅವು ಬರಬೇಕು. ಸಾಕ್ಷಿ ಆಶ್ರಯದಲ್ಲಿರುವ ಅವಿದ್ಯಾ ವೃತ್ತಿ ಅಂದ್ರೆ ಏನದ? ಬ್ರಹ್ಮನ ಹಣೆಗೆ ಟಿಕಳಿ ಇದ್ದಂಗ ಆದಿಲ್ಲ ಪ್ರಕೃತಿ. ಅದೇ ರೀತಿ ಇಲ್ಲಿ ಕೂಡ ನಿಮ್ಮ ಸಾಕ್ಷಿ ಹಣಿಗೆ ಒಂದು ಟಿಕಳಿ ಇದ್ದಂಗ ಅದ. ಯಾವುದು? ಅವಿದ್ಯಾ ವೃತ್ತಿ. ಅವಿದ್ಯಾ ವೃತ್ತಿ. ಆ ವೃತ್ತಿ ಏನದ? ಸಾಕ್ಷಿ ಆಶ್ರಯದಾಗಿದ್ದು ಅದಕ್ಕೇನಂತಾರ? ಸಾಕ್ಷಿ ಭಾಷ್ಯ ಅಂತಾರ. ಇದು ವೇದಾಂತದ ಇದಕ್ಕೇನಂತಾರ? ವೇದಾಂತದ ಪರಿವಾರದ ನಿಯಮ. ಎಲ್ಲ ವೇದಾಂತಗಳು ಯಾರ್ಯಾರು ಹೇಳ್ತಾರ ಎಲ್ಲಾ ವೇದಾಂತಿಗಳನ್ನ ಇದನ್ನು ಒಪ್ಪಿಕೊಂಡಾರ. ಏನಂತ ಒಪ್ಪಿಕೊಂಡಾರ? ಅವಿದ್ಯಾ ವೃತ್ತಿ ಸಾಕ್ಷಿಯನ್ನು ಆಶ್ರಯಿಸಿದೆ. ಆ ಅವಿದ್ಯೆಯಿಂದ ಉಂಟಾಗುವ ಜ್ಞಾನ ಆವರಣ ಭಂಗವಾಗದೇ ಉಂಟಾಗ್ತದಲ್ಲ, ಆ ಜ್ಞಾನಕ್ಕ ಸಾಕ್ಷಿ ಭಾಷೆ ಎನ್ನುತ್ತಾರೆ. ಮತ್ತ ಜೀವನಲ್ಲಿ ಚಿದಾಭಾಸನಲ್ಲಿ ಆಶ್ರಯ ತೆಗೆದುಕೊಂಡಂತ ಅಂತಃಕರಣ ವೃತ್ತಿ ಏನದಲ್ಲ ಪ್ರಭಾತ ಭಾಷ್ಯ ಎನ್ನುತ್ತಾರೆ. ಅಂತಃಕರಣ ವೃತ್ತಿಯಿಂದ ಉಂಟಾಗುವ ಜ್ಞಾನವನ್ನ ಪ್ರಮಾತ ಭಾಷ್ಯ ಎನ್ನುತ್ತಾರೆ. ಇದು ಚಂದ ತಿಳ್ಕೋಬೇಕಿದು. ಒಂದ್ ಸ್ವಲ್ಪ ಚರ್ಚೆ ಮಾಡ್ರಿ ನಿಮ್ಮೊಳಗೆ. ನೀವು ಈ ಶಬ್ದಗಳನ್ನ ಚರ್ಚೆ ಮಾಡ್ರಿ. ಹೇಳ್ತೀನಿ ಮತ್ತೆ ಮುಂದೆ.
ಸಾಕ್ಷಿ ಭಾಷೆ ಅನ್ನುವರು. ಸಾಕ್ಷಿ ಆಶ್ರಯದಲ್ಲಿರುವಂತಹ ಅವಿದ್ಯಾವೃತ್ತಿ ಸಾಕ್ಷಿ ಭಾಷೆ ಅನ್ನುವರು. ಇದು ವೇದಾಂತದ ಪರಿಭಾಷೆ ಅಂತ ಹೇಳ್ತಾರ. ಮತ್ತು ಜೀವನ ಆಶ್ರಯದಲ್ಲಿರುವಂತ ಅಂತಃಕರಣ ವೃತ್ತಿ. ಹೌದ್ರಿ ಅಮ್ಮವ್ರ? ಅಂತಃಕರಣ ವೃತ್ತಿ ಅದು ಜೀವನ ಆಶ್ರಯದಲ್ಲಿ ಅಂತಃಕರಣ ವೃತ್ತಿ ಪ್ರಮಾತ ಭಾಷೆ ಅನ್ನೋರಲ್ರಿ? ಹೌದ್ರಿ. ಚಿದಾಭಾಸನ ಆಶ್ರಯದಲ್ಲಿ ಜೀವನ ಆಶ್ರಯದಲ್ಲಿರುವುದು ಅಂತಃಕರಣ ವೃತ್ತಿ, ಪ್ರಮಾತ ಭಾಷೆ. ಪ್ರಮಾತ ಭಾಷೆ, ಸಾಕ್ಷಿ ಭಾಷೆ ಇವೆರಡು ಮುಖ್ಯ. ವೃತ್ತಿ ಚಿದಾಭಾಸಾಶ್ರಯದಲ್ಲಿ, ಜೀವನಾಶ್ರಯದಲ್ಲಿ, ಪ್ರಮಾತ ಆಶ್ರಯದಲ್ಲಿ. ಆಯ್ತಾ? ಜೀವನ ಅಂತಃಕರಣದಿಂದನೇ ಜೀವ ಆಗ್ಯಾನ್ರಿ, ಚಿದಾಭಾಸ ಆಗ್ಯಾನ. ಅಂತಃಕರಣ ಎನ್ನುವ ಕನ್ನಡಿ ಒಳಗೆ ಕೂಟಸ್ಥನ ಪ್ರತಿಬಿಂಬ ಚಿದಾಭಾಸ, ಕೂಟಸ್ಥ ಬಿಂಬ ಚಿದಾಭಾಸ ಪ್ರತಿಬಿಂಬ. ಆ ಪ್ರತಿಬಿಂಬನೇ ಜೀವ, ಆತ್ಮದ ಪ್ರತಿಬಿಂಬವನೇ ಜೀವ. ಸಾಕ್ಷಿ ಭಾಷಾ, ಪ್ರಮಾತ ಭಾಷಾ, ಪ್ರಮಾ ಅಂದ್ರೇನು, ಪ್ರಮಾತ ಅಂದ್ರೇನು ಇವೆಲ್ಲ ಗೊತ್ತಾಗಬೇಕು. ಪ್ರಮಾಣ ಅಂದ್ರೇನು, ಸಾಕ್ಷಿ ಆಶ್ರಯದಲ್ಲಿರುವ ಅವಿದ್ಯಾವೃತ್ತಿ ಸಾಕ್ಷಿ ಭಾಷೆ ಅನ್ನೋರು. ಇದು ವೇದಾಂತ ಪರಿಭಾಷೆಯಲ್ಲಿದೆ. ವೇದಾಂತದ ಪರಿವಾರದ ನಿಯಮ. ವೇದಾಂತದ ಪರಿವಾರದವ್ರು ಏನೇನದಾರ ಯಾರ್ಯಾರೇ ಇರಲಿ ಇದನ್ನು ಒಪ್ಕೋತಾರ. ವೇದಾಂತದ ಪರಿವಾರದ ನಿಯಮ ಏನಪ್ಪ? ಮಾಯೆ ಈ ಜಗತ್ತು ಎಷ್ಟೇ ದೊಡ್ಡದಿದ್ರು ಸಹಿತ ಬ್ರಹ್ಮನ ಹಣಿ ಮೇಲೆ ಒಂದು ಟಿಕ್ಳಿ ಇದ್ದಂಗ ಅದ. ಬ್ರಹ್ಮನ ಆಶ್ರಯದಾಗ ಅದ ಅದು ಮಾಯೆ. ಬ್ರಹ್ಮನೇ ಏನಾಗ್ಯಾನ, ನಿಮ್ಮೊಳಗ ಕೂಟಸ್ಥ ಸಾಕ್ಷಿಯಾಗಿ 3.5 ಮಳ ಶರೀರದೊಳಗೆ ಕೂತಾನ. ಇಲ್ಲಿ ಕುಂತಾನಂದ್ರೂ ಅವನ ಹಣಿ ಮೇಲೆ ಹೆಂಗ ಅಲ್ಲಿ ಪ್ರಕೃತಿ ಆದೋ ಅದೇ ರೀತಿ ಇಲ್ಲಿ ಕೂಡ ಅವಿದ್ಯೆ ಅನ್ನೋದು ಸೀದಾ ಆ ಕೂಟಸ್ಥನ ಹಣಿ ಮೇಲೆ ಅದ. ಕೂಟಸ್ಥನ ಜೊತೆಗೆ ಅದು ಆಶ್ರಯದಲ್ಲಿ ಅದ. ಅದು ಹಗ್ಗವನ್ನ ಹಾವು ಮಾಡಿ ಹೆಂಗೆ ತೋರಿಸೋದು, ಇಡೀ ಬ್ರಹ್ಮಾಂಡವನ್ನ ನಾನಾ ರೀತಿ ನಾಮರೂಪಗಳಿಂದ ಅದು ನಮಗ ತೋರಿಸ್ತಾ ಇದೆ ಅವಿದ್ಯೆ. ಯಾವ ರೀತಿ ಒಂದು ಕೋಣೆ ಒಳಗಿನ ಕತ್ತಲೆ ಕೋಣೆಯನ್ನು ಆಶ್ರಯಿಸಿ ಕೋಣೆಯನ್ನೇ ತಿಳಿಯದಂಗೆ ಮಾಡಿರುತ್ತದೆಯೋ, ಕೋಣೆಯೊಳಗಿನ ವಸ್ತುಗಳನ್ನು ತಿಳಿಯದ ಹಾಗೆ ಮಾಡಿರುತ್ತದೆಯೋ, ಅದೇ ರೀತಿ ಈ ಒಂದು ಅವಿದ್ಯೆ ಏನದ ಆ ಸಾಕ್ಷಿಯನ್ನ ತಿಳಿಲಾರ್ದಂಗ ಮಾಡ್ತದ, ಕೂಟಸ್ಥನನ್ನ ತಿಳಿಲಾರ್ದಂಗ ಮಾಡ್ತದ, ಮಾಯ ಏನ್ ಮಾಡ್ತದ ಬ್ರಹ್ಮನನ್ನೇ ಗುರುತಿಸಲಾರ್ದಂಗ ಮಾಡ್ತದ. ಮಾಡಿ ತಾನು ಮತ್ತೆ ಬೇರೆ ಏನೋ ತೋರ್ತದ. ರಜ್ಜುವನ್ನ ಆವರಿಸಿದ ಆವರಣ, ರಜ್ಜುವನ್ನ ಆವರಿಸಿದ ಆವರಣ ಅಜ್ಞಾನ ರಜ್ಜುವನ್ನೇ ಗುರುತಿಸಲಾರ್ದಂಗೆ ಮಾಡಿಟ್ಬಿಡುತ್ತೆ.
ಭಂಗ ಆಗ್ಲಾರ್ದಕ್ಕ ಆವರಣ ಏನಿತ್ತಲ್ಲ ಅದು ಆವರಣ ಏನ್ ಮಾಡ್ತು, ರಜ್ಜುವನ್ನೇ ಗುರುತಿಸ್ಲಾರ್ದಂಗ ಮಾಡ್ತು. ಹೆಂಗ ರಜ್ಜುವನ್ನೇ ಗುರುತಿಸದ ಹಾಗೆ ಮಾಡಿ. ಮಾಡಿ ಸುಂಬಿಡ್ತ ಮತ್ ಬೇರೆ ಏನೋ ಮಾಡಿ ತೋರ್ತು. ಅಜ್ಞಾನಕ್ಕ ಆವರಣಕ್ಕ ಎರಡು ಶಕ್ತಿ, ಒಂದು ಆವರಣ ಶಕ್ತಿ, ಇನ್ನ ಒಂದು ವಿಕ್ಷೇಪ ಶಕ್ತಿ. ಆವರಣ ಶಕ್ತಿ ಮೂಲಕ ಏನ್ ಮಾಡ್ತದ, ಆವರಣ ಶಕ್ತಿ ಮೂಲಕ ಏನ್ ಮಾಡ್ತದ, ಮುಚ್ಚಾಗ್ತದ. ಆವರಣ ಮಾಡ್ತದ ಅಂದ್ರೆ ಮುಚ್ಚಾಗ್ತದ, ಇದ್ದದನ್ನ ಮುಚ್ಚಾಗ್ತದ, ಕಾಣ್ಲಾರ್ದಂಗ್ ಮಾಡ್ತದ, ಆಚ್ಛಾದನೆ ಮಾಡ್ತದ. ಆಚ್ಛಾದನೆ ಮಾಡ್ಲಿ ಬಿಡ್ರಿ, ಆದ್ರೆ ಮತ್ತ ಇನ್ನೊಂದು ಬೇರೆ ತೋರಿಸ್ತದಲ್ಲ, ಹಗ್ಗ ಇಲ್ಲ ಇದು ಹಾವ್ ಅಂತೇಳಿ, ಅದು ಏನದ ವಿಕ್ಷೇಪ ಶಕ್ತಿ. ಇದ್ದದ್ದು ರಜ್ಜುವನ್ನ ತಿಳಿಲಾರ್ದಂಗ್ ಮಾಡೋದು ಆವರಣ ಶಕ್ತಿ. ರಜ್ಜುವಿನ ಬದಲಿ ಬೇರೆ ಏನೋ ತೋರುತ್ತದಲ್ಲ ಅದು ವಿಕ್ಷೇಪ ಶಕ್ತಿ. ಅದಕ್ಕೆ ಅಧಿಷ್ಠಾನಗಳಲ್ಲಿ ಎರಡು ಪ್ರಕಾರಗಳಿವೆ, ಒಂದು ಜಡ ಅಧಿಷ್ಠಾನ, ಇನ್ನ ಒಂದು ಚೇತನ ಅಧಿಷ್ಠಾನ. ಅಧಿಷ್ಠಾನದಲ್ಲಿ ಈ ರೀತಿಯಾದ ಕಿಂಚಿತ್ ಭೇದವಿದೆ. ಅಧಿಷ್ಠಾನದಾಗೆ ಭೇದ ಅದಪ್ಪ, ಆತ್ಮದಾಗ ಎರಡು ರೀತಿ ಭೇದ ಆದ. ಈಗ ಬ್ರಹ್ಮನೇ ಕಲ್ಲಿನ ರೂಪದಲ್ಲಿ ಇದ್ದಾನೆ, ಒಂದು ಕಲ್ಲದ, ಬ್ರಹ್ಮನೇ ಕಲ್ಲಿನ ರೂಪದಲ್ಲಿ ಇದ್ದಾನೆ ಅಂತಂದ್ರ ಕಲ್ಲು ಯಾರಾಗ್ಯದ? ಬ್ರಹ್ಮನೇ ಅಂತಂದ್ರೆ ಎಂತದದು ಈಗ ಹೇಳ್ಬೇಕಲ್ಲ, ಜಡ ಅಧಿಷ್ಠಾನ. ಬ್ರಹ್ಮನ ಜಡ ಅಧಿಷ್ಠಾನ ರೂಪನೇ ಕಲ್ಲಾಗ್ಯದ. ಮತ್ತ ಇದು ಕಲ್ಲು ಅಂತ ತಿಳ್ಕೊಳ್ಳಂತ ಆತ್ಮಚೇತನ ಅದಲ್ಲ, ಅದು ಚೇತನ ಅಧಿಷ್ಠಾನ. ಇದು ಕಲ್ಲು ಅಂತ ತಿಳಿದುಕೊಳ್ಳುವ ಚೇತನ ಅಧಿಷ್ಠಾನ. ಕಲ್ಲಾಗಿ ಬಿದ್ದದ್ದು ಜಡ ಅಧಿಷ್ಠಾನ. ಅಹಲ್ಯೆ ಕಲ್ಲಾಗಿ ಬಿದ್ದಳು. ಅದು ಯಾವ ಅಧಿಷ್ಠಾನವಾಗಿ ಬಿದ್ದಳು? ಜಡ ಅಧಿಷ್ಠಾನವಾಗಿ ಬಂದಳು. ಆಕಿಗೆ ಪಾದ ಸ್ಪರ್ಶ ಮಾಡ್ಲಕ್ ರಾಮ ಬಂದ. ಅದ್ಯಾವದದು? ಚೇತನ ಅಧಿಷ್ಠಾನ. ಇದು ಅಹಲ್ಯೆಯನ್ನು ಅರಿಯುವುದು, ಅಹಲ್ಯ ಲೀಲೆ ಮಾಡಿದ್ದು ಎಲ್ಲ ಚೇತನ ಅಧಿಷ್ಠಾನ. ಅದಕ್ಕೆ ಕಲ್ಪಿತ ಸರ್ಪಕ್ಕೆ ಅಧಿಷ್ಠಾನ ಜಡವಿದೆ, ರಜ್ಜುವು ಜಡವಿದೆ. ಅಧಿಷ್ಠಾನ ಜಡವಿದ್ದಲ್ಲಿ ದೃಷ್ಟಾಂತ ಒಬ್ಬ ಬೇರೆ ಇರಬೇಕಾಗುತ್ತದೆ. ದೃಷ್ಟಾಂತ ಒಬ್ಬ ಬೇರೆ ಇರ್ತಾನೆ. ಯಾವಾಗ ಅಧಿಷ್ಠಾನವು ಚೇತನವಾಗಿರುವುದೋ, ಯಾವಾಗ ಚೇತನ ಅಧಿಷ್ಠಾನ ಆಗಿರ್ತದ. ಚೇತನ ಅಂದ್ರೆ ಯಾವುದು ಅಂದ್ರೆ ವೃತ್ತಿ ಉಪಯುಕ್ತ ಚೇತನ. ವೃತ್ತಿ ಉಪಯುಕ್ತ ಚೇತನ ಅರಿಬೇಕಾದ್ರ ಆ ಚೇತನನೇ ಸಾಕು, ಬೇರೆ ದೃಷ್ಟ ಬೇರೆ ಬೇಕಾಗಿಲ್ಲ. ಅಧಿಷ್ಠಾನವೇ ದೃಷ್ಟ ಆಗಿರುತ್ತದೆ. ಉದಾಹರಣೆಗೆ ಸ್ವಪ್ನ ತೋರುತ್ತಿದೆ, ಕನಸು ಕಾಣ್ಲಿಕ್ಕತ್ತದ. ಕನಸಿನ ರೂಪ ಧರಿಸಿದ್ದೆವದು? ಕನಸಿನ ರೂಪ ಧಾರಣೆ ಮಾಡಿದ್ದೇವದು ನಿಮ್ಮ ಅಂತಃಕರಣ. ಸೂಕ್ಷ್ಮ ಶರೀರನೇ ಕನಸಿನ ರೂಪ ಧಾರಣೆ ಮಾಡ್ಯಾರ. ಮತ್ತದನ್ನು ನೋಡೋರು ಯಾರು? ಅಂತಃಕರಣ ಜಡ ಅಧಿಷ್ಠಾನ ಹೌದಿಲ್ಲ ಅದು.
ಜಡ ಅಧಿಷ್ಠಾನ. ಅಂತಃಕರಣ ಜಡ ಅಧಿಷ್ಠಾನ. ಅಲ್ಲಿ ಸಾಕ್ಷಿ ಚೇತನ. ಅಂತಃಕರಣ ಜಡ ಅಧಿಷ್ಠಾನ. ಅದು ನೋಡ್ತಾ ಇರೋವನು ಯಾರು? ಆತ್ಮ. ಸಾಕ್ಷಿ ಚೇತನ. ಸಾಕ್ಷಿ ಚೇತನ ಅಂದ್ರೇನು? ಶಬ್ದಗಳು ಚೇತನ ಅಧಿಷ್ಠಾನ. ಚೇತನ ಅಧಿಷ್ಠಾನ. ಜಡ ಅಧಿಷ್ಠಾನ ಏನಾಗ್ಯದ? ಸ್ವಪ್ನದ ರೂಪ ತಾಳ್ಯದ. ಚೇತನ ಅಧಿಷ್ಠಾನ ಅದನ್ನ ನೋಡ್ಲಿಕ್ಕತ್ತದ. ತನ್ನೊಳಗೆ ಉಂಟಾದ ಅದಕ್ಕೆ ಆಧಾರ ಯಾವದದ? ತನ್ನ ಆಧಾರದಾಗೆ ಆಗ್ಯದಿಲ್ಲ ಅದು. ಅದಕ್ಕೇನು ಹೊರಗಿಂದ ಏನಾರು ಹೊರಗಿನ ವಸ್ತುಗಳ ಆಧಾರ ಬೇಕೇನದಕ್ಕೆ? ಕನಸು ಕಾಣೋದಕ್ಕ ಇಲ್ಲ. ತನ್ನ ಒಳಗೆ ಇರುವಂತ ಸಾಕ್ಷಿ ಭಾಷ್ಯ ಅವಿದ್ಯಾವೃತ್ತಿನಿಂದ ಅದು ಉಂಟಾಗ್ಯದ. ಕನಸು ಅವಿದ್ಯಾವೃತ್ತಿಲಿಂದ ಉಂಟಾಗಿ ಅದರ ಆಶ್ರಯ ಎಲ್ಲದ? ಸಾಕ್ಷಿ ಒಳಗೆ ಅದ. ಅದನ್ನು ನೋಡೋವನು ಚೇತನ ಅಧಿಷ್ಠಾನ ಒಳಗೆ ಅದನ್ನೆಲ್ಲ ಒಳಗೆ ಅದ ವ್ಯವಸ್ಥೆ. ಕನಸು ನೋಡೋದಕ್ಕ ಹೊರಗಿಂದ ಏನು ಬೇಕಾಗಿಲ್ಲ. ಕಣ್ಣು ಬೇಕಾಗಿಲ್ಲ, ಬೆಳಕು ಬೇಕಾಗಿಲ್ಲ, ಹೊರಗಿನ ಜಗತ್ತಿನ ವಸ್ತು ಬೇಕಾಗಿಲ್ಲ, ಒಳಗಿಂದೇ ಸಾಕಲ್ಲ. ಸ್ವಪ್ನ ತೋರುತ್ತಿದೆ. ಸ್ವಪ್ನಕ್ಕೆ ಅಧಿಷ್ಠಾನ ಯಾವುದು ಅಂದ್ರೆ ಪ್ರತ್ಯೇಗಾತ್ಮ ಸಾಕ್ಷಿ. ಆ ಅಧಿಷ್ಠಾನದ ಸಾಕ್ಷಿಯೇ ಅಲ್ಲಿ ದೃಷ್ಟ ಆಗಿದ್ದಾನೆ. ಅದೇ ರೀತಿ ಜಗತ್ತಿಗೆ ಅಧಿಷ್ಠಾನವಾಗಿರತಕ್ಕಂಥ ಯಾವ ಆತ್ಮನಿದ್ದಾನೆಯೋ ಅವನೇ ದೃಷ್ಟ ಕೂಡ ಆಗಿದ್ದಾನೆ. ಜಡ ಅಧಿಷ್ಠಾನಕ್ಕೆ ದೃಷ್ಟ ಬೇರೆ ಇರುತ್ತಾನೆ. ಆದರೆ ಆತ್ಮದ ಚೇತನದ ಅಧಿಷ್ಠಾನಕ್ಕೆ ಆತ್ಮನೇ ದೃಷ್ಟ ಕೂಡ ಆಗಿದ್ದಾನೆ. ಹೌದಾ? ಆತ್ಮವನ್ನ ನೋಡೋದಕ್ಕ ಯಾರು ನೋಡಬೇಕು? ಆತ್ಮನೇ ನೋಡ್ಬೇಕು. ಆತ್ಮವನ್ನು ಅನುಭವಿಸಬೇಕಾದ್ರೆ ಆತ್ಮನೇ ಆಗ್ಬೇಕು. ಆತ್ಮ ಸ್ವರೂಪ ಆಗ್ಬೇಕು. ಜಡ ವಸ್ತು ಆಗ್ಬೇಕಾದ್ರೆ ಇನ್ನೊಬ್ಬ ಬೇಕು. ಒಂದು ಸೆಕೆಂಡ್ ಬಂದು ನಡೀತೀರಿ. ಇನ್ನೊಬ್ಬ ಯಾರು ಅವನು ಅಂದ್ರೆ ನಾವು ಬಂದ್ರೆ ಚಿರಾಭಾಸ ದೃಷ್ಟ. ಜಡಚೇತನವನ್ನು ಇನ್ನೊಬ್ಬ ಬೇಕು ಬೇಕು. ಅದೇ ಚಿರಾಭಾಸ. ಯಾರು? ಚಿರಾಭಾಸನ ರೀ. ದೃಷ್ಟಾನ ಇಲ್ಲಿ ಚಿರಾಭಾಸ ಇರ್ತಾನ್ರಿ. ನೋಡವನ ದೃಷ್ಟ ರೀ. ಚಿರಾಭಾಸನ ನೋಡ್ತಾನ್ರಿ. ಚೇತನಾಧಿಷ್ಠಾನ ಬೇಕಾಗುದಿಲ್ರಿ. ಜಡಚೇತನವನ್ನು ನೋಡ್ಬೇಕಾದ್ರೆ ಇನ್ನೊಬ್ಬ ಬೇಕು. ಅದು ಯಾರು ಬೇಕಾ? ಜಡ ಅಧಿಷ್ಠಾನ ಬೇಕಲ್ರಿ. ಅದೇ ಇವು ಜಡ ವಸ್ತುವನ್ನು ಗುರುತಿಸಾವ ಚಿರಾಭಾಸರೇ. ಅಲ್ಲ, ಅಧಿಷ್ಠಾನ ಹೇಳ್ರಿ. ಜಡ ಅಧಿಷ್ಠಾನವನ್ನು ಗುರುತಿಸಬೇಕಾದ್ರೆ ಯಾರು ಬೇಕು? ಇನ್ನೊಬ್ಬ ಬೇಕು. ಯಾರು? ಚೇತನಾಧಿಷ್ಠಾನ ಬೇಕು. ಚೇತನಾಧಿಷ್ಠಾನವು ಗುರುತಿಸಂತ ಅದೇ ಚೇತನಾಧಿಷ್ಠಾನ ಸ್ವಂತನೇ ಬೇಕು. ಆದ್ರೆ ಜಡ ಅಧಿಷ್ಠಾನವನ್ನು ಗುರುತಿಸ ಚೇತನಾಧಿಷ್ಠಾನ ಬೇಕಾಗ್ತದೆ. ಇನ್ನೊಬ್ಬ ಅಂದ್ರೆ ಚೇತನಾಧಿಷ್ಠಾನ. ಜಡ ಅಧಿಷ್ಠಾನ ಅನ್ನು ಗುರುತಿಸಲಿಕ್ಕೆ ಕಲ್ಯಾಣ ಗುರುಗಳ ನಾವು ಜಡ ಅಧಿಷ್ಠಾನ ಗುರುತಿಸಲಿಕ್ಕೇನ ಚಿರಾಭಾಸ ಬೇಕಾಕತ್ರಿ. ಜಡ ವಸ್ತುವನ್ನು ಗುರುತಿಸ್ತಾನ್ರಿ.
ಈ ಚಿದಾಭಾಸ ಪ್ರತಿಬಿಂಬರೇ ಇವು. ಯಾವಾಗ ಬಿಂಬ ಸ್ವರೂಪ ತನ್ನುತ್ತ ಆತ್ಮ ಸ್ವರೂಪ ತಿಳಿದ ನಂತರ ಬಿಂಬ ಸ್ವರೂಪನು ಅವಾಗ ಎಲ್ಲಾ ಚೇತನನ ಕಾಣ್ತದೆ. ಅವಾಗ ಅವಾಗ ಕಾಣೋದಿಲ್ರಿ. ಅವಾಗ ಎಲ್ಲಾ ಇದ್ರ ಕಾಣ್ತಾವು. ಚೇತನ ವಸ್ತುವನ್ನ ಗುರುತಿಸುವಂತ ಸಾಮರ್ಥ್ಯ ಚಿದಾಭಾಸಗಿಲ್ಲ. ಬರೇ ಜಡ ವಸ್ತುವನ್ನ ಅಷ್ಟೇ ಗುರುತಿಸ್ತಾನ. ಬರೀ ಜಡ ವಸ್ತುವನ್ನ ಅಷ್ಟೇ ಗುರುತಿಸ್ತಾನ. ಈ ಗುರುಗಳ ಜಡ ಅಧಿಷ್ಠಾನವನ್ನ ಗುರುತಿಸಬೇಕಾದ್ರೆ ಇನ್ನೊಬ್ಬ ಬೇಕು ಅಂತಂದ್ರಲ್ಲ, ಅದಕ್ಕೆ ಚೇತನ ಅಧಿಷ್ಠಾನ ಬೇಕಲ್ರಿ. ಅದು ಚೇತನ ಅಧಿಷ್ಠಾನನೇ ಚಿದಾಭಾಸನ ಮೂಲಕ ಗುರುತಿಸ್ತಾನೆ. ಚೇತನ ಅಧಿಷ್ಠಾನ ಚಿದಾಭಾಸನ ಮೂಲಕ. ಚೇತನ ಚೇತನ ಅಧಿಷ್ಠಾನ ಜಡ ವಸ್ತುವಿನ ಮುಖಾಂತರ ಅರಿತಾನ. ಆದ್ರ ಚೇತನವನ್ನ ಅರಿಬೇಕಾರ ಚೇತನ ಅಧಿಷ್ಠಾನ ಒಂದೇ ಸಾಕು. ಜಡವನ್ನು ಅರಿಯುವುದಕ್ಕ ಕೂಟಸ್ಥನಿಗೆ ಮೂರನೆಯವನು ಬೇಕು. ಆದ್ರ ಚೇತನವನ್ನ ಅರಿಯುವುದಕ್ಕ ಕೂಟಸ್ಥನಿಗೆ ತಾನೇ ಸಾಕು. ಆತ್ಮಸ್ವರೂಪ ಆದ್ರೆ ಆತ್ಮದ ಅರಿವಾಗ್ತದೆ. ಬೇರೆ ಎದರಿಂದ ಅರಿವಿಗೆ ಬರಂಗಿಲ್ಲ. ಆತ್ಮದ ಲಕ್ಷಣ ಏನಂತಂದ್ರ ಮಾತಿಗೆ ನಿಲ್ಕಂಗಿಲ್ಲ, ಶಬ್ದಕ್ಕೂ ನಿಲ್ಕಂಗಿಲ್ಲ, ಅರ್ಥಕ್ಕೂ ನಿಲ್ಕಂಗಿಲ್ಲ, ಯಾವ ಪ್ರಮಾಣಗಳಿಗೂ ನಿಲ್ಕಂಗಿಲ್ಲ ಅಂಥದ್ದು. ಹಿಂಗ ಅದಕ್ಕೆ ಜಡ ಅಧಿಷ್ಠಾನಕ್ಕೆ ದೃಷ್ಟ ಬೇರೆ ಇರುತ್ತಾನೆ. ಆದರೆ ಆತ್ಮಚೇತನವಾಗಿದ್ದರೆ ಆತ್ಮನೇ ದೃಷ್ಟ ಕೂಡ ಆಗಿರುತ್ತಾನೆ. ಜಡ ಅಧಿಷ್ಠಾನಕ್ಕೆ ಸ್ವ ಇತರ ಪ್ರಜ್ಞಪ್ತಿ. ಸ್ವ ಅಂದ್ರೆ ಜಡ ಅಧಿಷ್ಠಾನಕ್ಕ ತನ್ನ ಬಗ್ಗೆ ತನಗೂ ಗೊತ್ತಿಲ್ಲ, ಇತರರ ಬಗ್ಗೆ ಏನೂ ಗೊತ್ತಿಲ್ಲ. ಸ್ವ ಇತರ ಅಥವಾ ಸ್ವ ಪರ ಜ್ಞಪ್ತಿ ಶೂನ್ಯತ್ವಂ ಜಡತ್ವಂ. ಇದು ಜಡ ವಸ್ತುವಿನ ಲಕ್ಷಣ ಹೇಳ್ತಾರ ಅವರು. ಸ್ವ ಪರ ಜ್ಞಪ್ತಿ ಶೂನ್ಯತ್ವಂ ಜಡತ್ವಂ. ಜಡ ಹೆಂಗಿರ್ತದ? ತನ್ನ ಬಗ್ಗೆ ತನಗೂ ಗೊತ್ತಿಲ್ಲ, ಇತರರ ಬಗ್ಗೆ ಗೊತ್ತಿಲ್ಲ. ಅದಕ್ಕೆ ಜಡತ್ವ ಅಂತಾರೆ. ಅರಿವು ತಿಳುವಳಿಕೆ ಇಲ್ಲ. ಜ್ಞಪ್ತಿ ಜ್ಞಪ್ತಿ ಹಳಕ್ಷ ಜ್ಞಪ್ತಿ ಜ್ಞಾನ ಅಂತ ಬರೀತಿರಲ್ಲ, ಅದೇ ಜ್ಞಪ್ತಿ ಶೂನ್ಯತ್ವಂ ಜಡತ್ವಂ. ಇದು ಜಡ ವಸ್ತುವಿನ ಲಕ್ಷಣ. ಜಡ ಅಧಿಷ್ಠಾನ ಅಂದ್ರೆ ಏನು? ರಜ್ಜು ಆದಿ ಜಡ ಅಧಿಷ್ಠಾನ. ಹಂಗ ಬರ್ಕೊಂಡ್ಬಿಡ್ರಿ. ರಜ್ಜು ಆದಿ ಜಡ ಅಧಿಷ್ಠಾನ ಏನದಲ್ಲ, ಜಡ ಅಧಿಷ್ಠಾನಕ್ಕೆ ಸ್ವ ಇತರ ಅಥವಾ ಸ್ವಪರ ಜ್ಞಪ್ತಿ ಶೂನ್ಯತ್ವಂ ಜಡತ್ವಂ. ಏನದ? ಜಡ ಅಧಿಷ್ಠಾನಕ್ಕೆ ಅರಿವು ಅನ್ನೋದು ಇಲ್ಲ. ಚೇತನ ಅಧಿಷ್ಠಾನ ಏನದ? ಸ್ವಯಂ ಪ್ರಕಾಶ ಅದವು. ತನ್ನ ಪ್ರಕಾಶದಲ್ಲಿ ಅನ್ಯ ಪ್ರಕಾಶದ ಅಪೇಕ್ಷೆ ಇಲ್ಲದೆ ತನ್ನನ್ನು ಮತ್ತು ಎಲ್ಲವನ್ನು ಬೆಳಗುವ ಶಕ್ತಿ ಚೇತನ ಅಧಿಷ್ಠಾನಕ್ಕದ. ಅದಕ್ಕೆ ರಜ್ಜುವಾದಿ ಜಡ ಅಧಿಷ್ಠಾನಕ್ಕೆ ಸ್ವಪರ ಅಂದ್ರೆ ಇತರ, ಜ್ಞಪ್ತಿ ಶೂನ್ಯತ್ವಂ ಅಂದ್ರೆ ಜಡತ್ವಂ ಅಂದ್ರೆ ಅದಕ್ಕೆ ಅರಿವು ತಿಳುವಳಿಕೆ ಇಲ್ಲ. ಅದು ಅರಿಸಿಕೊಳ್ಳುವ ವಸ್ತು. ಜಡ ಅಧಿಷ್ಠಾನವಿರುವಲ್ಲಿ ದೃಷ್ಟ ಬೇರೆ ಇರುತ್ತಾನೆ ಎಂದು ಹೇಳುವುದು ಬೇಕಾಗಿಲ್ಲ. ಬೇರೆ ದೃಷ್ಟ ಇದ್ದೇ ಇರುತ್ತಾನೆ ಅದನ್ನಂತ ಹೇಳೋದು ಬೇಕಾಗಿಲ್ಲ. ಚೇತನ ವಸ್ತು ಅಧಿಷ್ಠಾನವಾಗಿರುವಾಗ ಅಲ್ಲಿ ದೃಷ್ಟ ಅಂತ ಬೇರೆ ಇರಲ್ಲ. ಅದಕ್ಕೆ ಈ ಒಂದು ದೋಹಾವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ರಿ.
मिथ्या वस्तु जगत में जो है अधिष्ठान में कल्पितತೆ है. ಮಿಥ್ಯಾ ಜಗತ್ತಿನಲ್ಲಿ ಅನಿರ್ವಚನೀಯವಾದ ಎಷ್ಟು ಮಿಥ್ಯಾ ಪದಾರ್ಥಗಳು ಅನಿರ್ವಚನೀಯವಾಗಿ ಇರುವವೋ ಅವೆಲ್ಲವೂ ಅಧಿಷ್ಠಾನದಲ್ಲಿಯೇ ಕಲ್ಪಿತವಾಗಿರುತ್ತವೆ ಅಂತ ತಿಳ್ಕೊಳ್ರಿ. ಮತ್ತ ಅಧಿಷ್ಠಾನ ಸೋ ದ್ವಿವಿಧ ಪಿಚಾನವು ಇಕಚೇತನ ದೂಜೋ ಜಡ ಜಾನವು ಅಂತಂದ್ರೆ ಈ ಅಧಿಷ್ಠಾನ ಎರಡು ರೀತಿಯದ, ಒಂದು ಚೇತನ ಅದ, ಒಂದು ಜಡ ಅದ. ಈ ಜಗತ್ತಿನೊಳಗೆ ಪಂಚಮಹಾಭೂತಗಳೆಲ್ಲ ಈಗ ಏನಾಗ್ಯಾವ? ಈಗ ಜಡ ಅಧಿಷ್ಠಾನ. ಜಡ ಅಧಿಷ್ಠಾನ. ಗಡಿಗೆ ತಯಾರಾಗ್ತದ. ಗಡಿಗೆ ತಯಾರಾಗೋದಕ್ಕಿಂತ ಮೊದಲು ಏನಿತ್ತು? ಮಣ್ಣೆ ಇತ್ತು. ಗಡಿಗೆ ಆದಾಗ್ನೂ ಮಣ್ಣೆ ಅದ. ಗಡಿಗೆ ಒಡೆದಾದ್ಮೇಲೂ ಅದು ಬೋಕಿ ಹೋಗಿ ಪುಡಿಯಾಗಿ ಮತ್ತೆ ಮಣ್ಣೆ ಆಗ್ತದ. ಗಡಿಗೆ ಏನಾಯ್ತು? ಕಲ್ಪಿತ ವಸ್ತು ಆಯ್ತು. ಆದ್ರ ಇದೇನಾಯ್ತು? ಮಣ್ಣ ಜಡ ಅಧಿಷ್ಠಾನ ಆಯ್ತು. ಮಣ್ಣಿನಾಗ ಏನಾರ ವ್ಯತ್ಯಾಸ ಆಯ್ತೇನ್ರಿ? ಗಡಿಗೆ ಆದ್ರೇನು, ಗಡಿಗೆ ಆಗ್ಲಿಲ್ಲ ಅಂದ್ರೆ ಮಣ್ಣಿಗೆ ಏನ್ ಫರಕ್ ಬರ್ತದೆ? ಗಡಿಗೆಗೆ ಮಣ್ಣೆ ಜಡ ಅಧಿಷ್ಠಾನ. ಸರ್ಪಕ್ಕೆ ರಜ್ಜುವೇ ಜಡ ಅಧಿಷ್ಠಾನ. ಆಭರಣಕ್ಕೆ ಚಿನ್ನವೇ ಜಡ ಅಧಿಷ್ಠಾನ. ಹಿಂಗ್ ತಿಳ್ಕೋಬೇಕು. ಈ ಜಡ ಅಧಿಷ್ಠಾನವನ್ನು ಅರಿಯುವುದಕ್ಕ ಮೂರನೇ ಅವನು ಬೇಕಾಗ್ತದೆ. ಆದ್ರ ಚೇತನ ಅಧಿಷ್ಠಾನವನ್ನು ಅರಿಯುವುದಕ್ಕೆ ಚೇತನ ಅಧಿಷ್ಠಾನವೇ ಸಾಕು. ಅದಕ್ಕೆ ಚೌಪಾಯಿ 55. ಮುಂದಿನ ಭಾಗಕ್ಕೆ ಹೋಗ್ತೀವಿ. ಇಲ್ಲಿ ತನ ಹೇಳಿದ್ದು ಸ್ಪಷ್ಟ ಆಗಿ ಅರ್ಥ ಆಗ್ಯದಂತ ಅನ್ಕೊಂಡೇನೆ. ಚೌಪಾಯಿ 55 ಏನಂತದ? ಅಧಿಷ್ಠಾನ ಜಡ ವಸ್ತು ಜಹಾ ಹೈ ದೃಷ್ಟಾ ತಾತೆ ಭಿನ್ನ ತ್ವಹ ಹೈ. ಏನ್ ಹಿಂಗಂದ್ರ ಅಧಿಷ್ಠಾನ ವಸ್ತು ಎಲ್ಲಾದ? ಎಲ್ಲಿ ಜಡ ವಸ್ತು ಅಧಿಷ್ಠಾನವಿರುವುದೋ ಅಲ್ಲಿ ಜಡ ಅಧಿಷ್ಠಾನವಾದ ವಸ್ತುವಿನಿಂದ ಭಿನ್ನವಾದ ದೃಷ್ಟ ನೋಡುವವ ಅರಿಯುವವ ಇರುತ್ತಾನೆ. ಜಡ ವಸ್ತುವಿನಲ್ಲಿ ಒಬ್ಬವ ನೋಡುವವ ಅರಿಯುವವ ಇದ್ದೇ ಇರ್ತಾನೆ. ಎಲ್ಲೆಲ್ಲಿರ್ತದೆ ಅಲ್ಲಿ. ಅದು ಏನದು? ಉಪಯುಕ್ತ ಚೇತನ ರೂಪದಲ್ಲಿ ಇರ್ತಾನ ಇಲ್ಲ? ಜಡವಸ್ತುವಿನಲ್ಲಿ ಜಡವಸ್ತುವಿನ ಉಪಯುಕ್ತ ಚೇತನ, ರಜ್ಜುವಿನಲ್ಲಿ ರಜ್ಜು ಉಪಯುಕ್ತ ಚೇತನ, ಘಟದಲ್ಲಿ ಘಟ ಉಪಯುಕ್ತ ಚೇತನ, ಪಟದಲ್ಲಿ ಪಟ ಉಪಯುಕ್ತ ಚೇತನ ಅವ ಇದ್ದೇ ಇರ್ತಾನೆ ಇಲ್ಲ ಭಿನ್ನವಾಗಿ. ಅದಕ್ಕೆ ಅಧಿಷ್ಠಾನ ಜಡವಸ್ತು ಜಹಾ ಹೈ ದೃಷ್ಟ ತಾದೇ ಭಿನ್ನ ತ್ವಾಹೈ. ಅದರಿಂದ ಭಿನ್ನವಾದ ಒಬ್ಬ ಇರ್ತಾನ. ಎಲ್ಲಿ? ಮತ್ತೇನಂತಾನ? ಜಹಾ ಹೊಯ್ ಚೇತನ ಆಧಾರ ತಹ ದೃಷ್ಟ ಹೋವೈ ನ್ಯಾರ ಅಂತಂದ್ರೆ ಎಲ್ಲಿ ಚೇತನ ವಸ್ತು ಆಧಾರವಾಗಿರುವುದೋ ಅಲ್ಲಿ ಚೇತನ ವಸ್ತುವಿನಿಂದ ಭಿನ್ನವಾದ ದೃಷ್ಟ ಇರುವುದಿಲ್ಲ. ಅಂದ್ರೆ ಆ ಚೇತನ ವಸ್ತುವೇ ಅಧಿಷ್ಠಾನವೂ ಆಗಿರುತ್ತದೆ ಮತ್ತು ಅದೇ ದೃಷ್ಟ ಕೂಡ ಆಗಿರುತ್ತದೆ. ಇದರದು ವಿವರಣೆ. ಎಲ್ಲಿ ಜಡವಾದ ಪದಾರ್ಥವು ಅಧಿಷ್ಠಾನವಾಗಿರುವುದೋ ಅಲ್ಲಿ ಅಧಿಷ್ಠಾನಕ್ಕಿಂತಲೂ ದೃಷ್ಟಾಪುರುಷನು ಭಿನ್ನವಾಗಿರುತ್ತಾನೆ. ಎಲ್ಲಿ ಜಡವಾದ ಪದಾರ್ಥವು ಅಧಿಷ್ಠಾನವಾಗಿರುವುದೋ ಅಲ್ಲಿ ಅಧಿಷ್ಠಾನಕ್ಕಿಂತಲೂ ದೃಷ್ಟಾಪುರುಷನು ಭಿನ್ನವಾಗಿರುತ್ತಾನೆ. ಎಲ್ಲಿ ಚೈತನ್ಯವು ಆಧಾರವಾಗಿರುವುದೋ ಅಲ್ಲಿ ಅಧಿಷ್ಠಾನವಾಗಿರುವುದೋ ಆಧಾರವಾಗಿರುವುದೋ ಅಂದ್ರೆ ಅಧಿಷ್ಠಾನವಾಗಿರುವುದೋ ಅಂದ್ರೆ ಅಲ್ಲಿ
ದೃಷ್ಟ ಪುರುಷನೇ ಅಧಿಷ್ಠಾನವಾಗಿರುತ್ತಾನೆ, ಭಿನ್ನವಾಗಿರುವುದಿಲ್ಲ. ಎಲ್ಲಿ ಜಡ ಇರ್ತದ ಅಲ್ಲಿ ಒಬ್ಬ ದೃಷ್ಟ ಅಂತ ಭಿನ್ನ ಇರ್ತಾನ. ಎಲ್ಲಿ ಚೇತನ ಆಧಾರ ಅಧಿಷ್ಠಾನ ಆಗಿರ್ತದ ಅಲ್ಲಿ ಚೇತನವೇ ದೃಷ್ಟ ಆಗಿರ್ತದ. ಈ ವಾಕ್ಯದ ಅರ್ಥ ತಿಳಿತಾ? ಎಲ್ಲಿ ಜಡ ಪದಾರ್ಥ ಇರ್ತದ ಆ ಜಡ ಪದಾರ್ಥವನ್ನು ಅರಿಯುವಂತ ಒಂದು ಚೇತನ ದೃಷ್ಟ ಅಂತ ಬೇರೆ ಇರ್ತದ. ಆತ್ಮ ಅನಾತ್ಮ ಅಂತ ಅಲ್ಲಿ ಇರ್ತದ. ಇದು ಎಲ್ಲಿ ಅನಾತ್ಮ ಇದ್ದಲ್ಲಿ ಆತ್ಮ ಅಂತ ಒಂದು ಭಿನ್ನವಾದ ವಸ್ತು ಇರ್ತದೆ. ಎರಡು ಎಲ್ಲಿ ಅದಾವ? ಅನಾತ್ಮ ಇದ್ದಲ್ಲಿ, ಜಡ ಇದ್ದಲ್ಲಿ. ಎಲ್ಲಿ ಆತ್ಮ ಅದ, ಆತ್ಮನನ್ನು ಅರಿಯುವುದಕ್ಕ ಆತ್ಮನನ್ನು ಅರಿಯುವ ವಸ್ತು, ಆತ್ಮ ಅರಿಸಿಕೊಳ್ಳುವ ವಸ್ತು ಅಂತಿಲ್ಲ. ನೀವು ಯಾವಾಗ ಆತ್ಮನನ್ನ ಅರಿಯುವ ಕೆಲಸ ಮಾಡ್ತಿರ್ತೀರಿ ಆವಾಗ ನೀವು ಆತ್ಮಸ್ವರೂಪರೇ ಆಗಿರ್ತೀರಿ. ಆತ್ಮಸ್ವರೂಪರಾದಾಗಲೇ ನಿಮಗೆ ಆತ್ಮದ ಅರಿವು ಬರ್ತದ. ಆತ್ಮ ಅದು ಜಡ ವಸ್ತು ಅಲ್ಲದು, ಚೇತನ ವಸ್ತು. ಎಂತ ಚೇತನ ಅಂದ್ರೆ ನೀವು ಚೇತನ ಸ್ವರೂಪರಾದಾಗಲೇ ಆ ಚೇತನ ನಿಮ್ಮ ಅರಿವಿಗೆ ಬರ್ತದ. ಪ್ರಪಂಚದ ಎಲ್ಲ ಸಂಸಾರ ಲೌಕಿಕ ವಸ್ತುಗಳನ್ನು ಅರಿಯುವಾಗ ನಿಮ್ಮ ಅಂತಃಕರಣ ಜಡವಸ್ತು ಏನ್ ಮಾಡ್ತಿರ್ತದ? ಚಿದಾಭಾಸನ ಮೂಲಕ ಲೌಕಿಕ ವ್ಯವಹಾರಗಳನ್ನು ಮಾಡ್ತಿರ್ತದ. ಯಾವಾಗ ಆ ಅಂತಃಕರಣದೊಳಗಿರುವ ವೃತ್ತಿ ಉಪಯುಕ್ತ ಚೇತನ ಅಂದ್ರೆ ಸಾಕ್ಷಿ ಚೇತನದ ವಿಚಾರ ಬಂದಾಗ, ಅದನ್ನ ನೀವು ಅರಿಬೇಕು ಅಂತ ಹೋದಾಗ ನೀವು ಅದೇ ಉಪಯುಕ್ತ ಚೇತನ ಅಂದ್ರೆ ಆತ್ಮಚೇತನದ ಸ್ವರೂಪರೇ ಆದಾಗ ಅದು ನಿಮ್ಮ ಅನುಭವಕ್ಕೆ ಬರ್ತದ. ಆತ್ಮ ಅಧಿಷ್ಠಾನ ಆಗ್ಯದ ಮಿಥ್ಯಾ ಜಗತ್ತಿಗೆ, ಆತ್ಮವೇ ಆಧಾರವಾಗ್ಯದ. ಆತ್ಮದ ಸಾಮಾನ್ಯ ರೂಪ ಮಿಥ್ಯಾ ಜಗತ್ತಿಗೆ ಆಧಾರ ಆಗ್ಯದ. ಆತ್ಮದ ಸಾಮಾನ್ಯ ರೂಪ ಮಿಥ್ಯಾ ಜಗತ್ತಿಗೆ ಅಧಿಷ್ಠಾನ ಆಗ್ಯದ ಅಂತಂದ್ರ ಇದನ್ನ ಅರಿಯುವವರು ಯಾರು? ಆತ್ಮದ ಸಾಮಾನ್ಯ ಅಂಶ ಏನಾಗ್ಯದ? ಮಿಥ್ಯಾ ಜಗತ್ತಿಗೆ ಆಧಾರ ಆಗ್ಯದ. ಆತ್ಮದ ವಿಶೇಷ ರೂಪ ಏನಾಗ್ಯದ? ಮಿಥ್ಯಾ ಜಗತ್ತಿಗೆ ಅಧಿಷ್ಠಾನ ಆಗ್ಯದ ಅಲ್ಲ. ಈಗ ಇದನ್ನ ಅರಿಯುವವರು ಯಾರು ಅಂತಂದ್ರ ಆತ್ಮನನ್ನು ಅರಿಯುವವರು ಆತ್ಮನೇ. ಈಗ ಇದನ್ನ ನೀವೇನು ಅರಿಲಕತ್ತೀರಲ್ಲ, ನೀವು ಆತ್ಮನೇ. ಮಿಥ್ಯಾ ಜಗತ್ತನ್ನು ಅರಿಯುವವರು ದೃಷ್ಟ ಬೇರೆ. ನೀವೇ ದೃಷ್ಟ ಅದಿರಿ. ದೃಷ್ಟ ಆಗಿ ಹೇಳಪ್ಪ. ಹಲೋ ಲಾವಣ.
ಮುಂದೆ ಏನಾಯ್ತು, ಈ ಒಂದು ಸಾಕ್ಷಿ ಅಥವಾ ಕೂಟಸ್ಥನನ್ನು ಅರಿಯುವುದಕ್ಕ ಕೂಟಸ್ಥನೇ ಬೇಕು, ಆತ್ಮನನ್ನು ಅರಿಯುವುದಕ್ಕೆ ಆತ್ಮನೇ ಬೇಕು, ಅನಾತ್ಮವನ್ನು ಅರಿಯುವುದಕ್ಕ ಅರಿಯುವ ವಸ್ತು ಒಂದು ಬೇರೆ ಬೇಕು. ಅನಾತ್ಮ ಇದ್ದಲ್ಲಿ ಅರಿವು ಉಂಟಾಗುವುದಕ್ಕ ಎರಡು ವಸ್ತುಗಳು ಬೇಕು, ಒಂದು ಅರಿಯುವ ವಸ್ತು, ಒಂದು ಅರಿಸಿಕೊಳ್ಳುವ ವಸ್ತು. ಆತ್ಮವನ್ನು ಅರಿಯುವಲ್ಲಿ ಆತ್ಮವೇ ಅರಿಯುವ ವಸ್ತು, ಆತ್ಮವೇ ಅರಿಸಿಕೊಳ್ಳುವ ವಸ್ತು. ಈಗ ನಿಮ್ಗ ಡ್ರೈವಿಂಗ್ ಬರಂಗಿಲ್ಲ, ಕಾರ್ ತಗೊಂಡು ಒಂದ್ ಕಡೆ ಅರ್ಜೆಂಟ್ ಹೋಗ್ಬೇಕಾಗ್ಯದ, ಮನ್ಯಾಗ ಕಾರ್ ಅದ ಇಲ್ಲ, ಸ್ನೇಹಿತರ ಕಾರ್ಗಳು ಬೇಕಾದಷ್ಟು ಅದಾವ, ಕಾರ್ ತಗೊಂಡು ಹೋರಿ, ಎಲ್ಲಿಗಾರ ಹೋಗೋದಿದ್ದಾರೆ ಕಾರ್ ಕಾಲೇ ಕೂತದ್ ನೋಡ್ರಿ ಅಂತ ಹೇಳಕತ್ತಾರ. ನಿಮಗೆ ಡ್ರೈವಿಂಗ್ ಬರಲ್ಲ. ನನಗ ಬೈಕ್ ಓಡಿಸ್ಲಕ್ ಬರಲ್ಲ, ಸ್ಕೂಟರ್ ಒಂದೇ ಓಡಿಸ್ತೀನಿ ನಾನು. ಗಾಡಿಗಳು ಊರು ತುಂಬ ಅದಾವ, ಯಾವ ಗಾಡಿ ಬೇಕಾ ಗಾಡಿ ತಗೊಂಡವ್ರಿ ಅಂತಾರೆ. ನೀವು ಬೇಕಿದ್ರೆ ಇದು ಒಯ್ರಿ ಅಂತಾರೆ. ಒಯ್ರಿ ಅಂದ್ರೆ ತಗೊಳಕ್ ಬರಂಗಿಲ್ಲ, ನಂಗೆ ನಡೆಸ್ಲಕ್ ಬರಂಗಿಲ್ಲ. ಅವಾಗ ನಡ್ಸೋ ಒಬ್ಬವ ಇನ್ನೊಬ್ಬ ಡ್ರೈವರ್ ಬೇಕಾಗ್ತಾನ. ಗಾಡಿ ಅದ, ನಮಗ್ ನಡ್ಸ್ಲಕ್ ಬರಲ್ಲ, ಹೋಗ್ಬೇಕಾಗ್ಯದ. ಅವಾಗ ಏನಾಯ್ತು, ನಡ್ಸ್ಲಕ್ ಇನ್ನೊಬ್ಬವ ಡ್ರೈವರ್ ಬೇಕಾಗ್ತಾನ. ಹೌದಾ? ಇದು ಯಾರ ಸ್ಥಿತಿ? ಜಡ ವಸ್ತುಗಳ ಸ್ಥಿತಿ, ಜಡ ಅಧಿಷ್ಠಾನದ ಸ್ಥಿತಿ. ಇದನ್ನ ಅರಿಬೇಕಾದ್ರ ಇನ್ನೊಬ್ಬವ ಅಧಿಷ್ಠಾನ ಬೇಕು. ಚೇತನ ಅಧಿಷ್ಠಾನದಿಂದ ಜಡ ಅಧಿಷ್ಠಾನವನ್ನ ಅರಿತೀರಿ. ಅಂತಃಕರಣ ವೃತ್ತಿ ಮೂಲಕ ಅದೆಲ್ಲ ಆವರಣ ಭಂಗ ಮಾಡಿ ಚಿದಾಭಾಸನ ಮೂಲಕ ಅದೆಲ್ಲ ಅರಿಯೋದೆಲ್ಲ ಯಾವಾಗ ಜಡವನ್ನು ಅರಿಯುವುದಕ್ಕೆ. ಯಾವಾಗ ನಿಮಗೆ ಡ್ರೈವಿಂಗ್ ಬರ್ತಿತ್ತು ಅಂದ್ರೆ ಕಾರ್ ತಗೊಂಡು ನೀವೇ ತಗೊಂಡು ಹೋಗ್ಬಿಡ್ತೀರಿ. ಅದು ಹೆಂಗ? ಡ್ರೈವರ್ ಕಮ್ ಓನರ್. ಹಂಗ ಇದು ಆತ್ಮ ಏನದ, ಅರಿಯುವ ವಸ್ತು ಕಮ್ ಅರಿಸಿಕೊಳ್ಳುವ ವಸ್ತು. ಅನಾತ್ಮ ಏನದ, ಅರಿಸಿಕೊಳ್ಳುವ ವಸ್ತು ಅಷ್ಟೇ ಅದ, ಅದಕ್ಕೆ ಅರಿಯುವ ವಸ್ತು ಅಂತ ಇನ್ನೊಂದು ಬೇಕಾಗ್ತದೆ. ಆದ್ರೆ ಆತ್ಮ ವಸ್ತು ಏನದ, ಅರಿಯುವ ವಸ್ತು ಕಮ್ ಅರಿಸಿಕೊಳ್ಳುವ ವಸ್ತು ಎರಡೂ ಅದಾವು. ಅರಿಯುವ ವಸ್ತುನು ಅದೇ, ಅರಿಸಿಕೊಳ್ಳುವ ವಸ್ತುನು ಅದೇ. ಆತ್ಮ ಭಾನ ಆಗ್ಬೇಕಾದ್ರೆ ನಾವು ಆತ್ಮಸ್ವರೂಪರೇ ಆದಾಗ ಆತ್ಮದ ಭಾನವಾಗುತ್ತದೆ. ಚಿದಾಭಾಸನಾಗಿರುವ ತನಕ ನಮಗ ರಜ್ಜುವಿನ ಪರಿಚಯ ಮಾತ್ರ ಆಗ್ತಿರ್ತದೆ. ರಜ್ಜುವಿನ ಪರಿಚಯ ನಮಗೆ ಆಗ್ಬೇಕಾದ್ರೆ ರಜ್ಜುವಿನ ಉಪಯುಕ್ತ ಚೇತನ ಮತ್ತು ನಮ್ಮೊಳಗಿನ ಅಂತಃಕರಣ ಉಪಯುಕ್ತ ಚೇತನ, ಅವೆರಡಕ್ಕೂ ಕನೆಕ್ಷನ್ ಕೊಟ್ಟಂತ ವೃತ್ತಿಯೊಳಗಿನ ಉಪಯುಕ್ತ ಚೇತನ ಮೂರು ಸಂಗಮ ಆದಾಗ ಚಿದಾಭಾಸನಿಗೆ ಇದು ರಜ್ಜು ಅಂತ ಗುರುತಿಸುವ ಸಾಮರ್ಥ್ಯ ಬರುತ್ತದೆ ಅಂತ ಗೊತ್ತು. ಈ ಮೂರು ಚೇತನಗಳ ಸಂಗಮ ಆಗಿದ್ದ ವಿಷಯವನ್ನು ನೀವು ತಿಳಿದಾಗ ನೀವೇನಾಗಿರ್ತೀರಿ? ಆತ್ಮ ಸ್ವರೂಪರಾಗಿರ್ತೀರಿ. ಚೇತನವನ್ನು ಅರಿಯುವಾಗ ಆತ್ಮ ಸ್ವರೂಪರು, ಚೇತನದ ಲೀಲೆಯನ್ನು ಅರಿಯುವಾಗ ನೀವು ಆತ್ಮ ಸ್ವರೂಪರಾಗಿರ್ತೀರಿ. ಕೇವಲ ಜಡವಸ್ತುವನ್ನ, ರಜ್ಜು ಘಟ ಪಟಾದಿಗಳನ್ನ ಗುರುತಿಸುವಾಗ ನೀವೇನಾಗಿರ್ತೀರಿ? ಚಿದಾಭಾಸ ಆಗಿರ್ತೀರಿ. ಹೆಂಗದ ನೋಡ್ರಿ. ಆತ್ಮನನ್ನು ಅರಿಯುವುದಕ್ಕೆ ಆತ್ಮನೇ ಸಾಕು, ಬ್ರಹ್ಮಾಂಡವನ್ನು ಅರಿಯುವುದಕ್ಕೆ ಚಿದಾಭಾಸ ಬೇಕು. ಅದಕ್ಕೆ ಯಾವಾಗ ಯಾವಾಗ ಆತ್ಮದ ವಿಚಾರ ಮಾಡ್ತಿರ್ತೀರಿ ಆವಾಗ ನಿಮ್ಮೊಳಗೆ ಅಮೃತ ಉತ್ಪನ್ನ ಆಗ್ತದ. ಆವಾಗ ನಿಮಗೆ ಆನಂದ ಉಂಟಾಗ್ತದೆ. ಸಮುದ್ರ ಮಂಥನ ಅಂತ ಹೇಳಿ ಸಮುದ್ರದೊಳಗೆ ನೀರು ತಗೊಂಡು ಮೊಸರು ಕಡ್ದಂಗೆ ಕಡೆಯೋದಕ್ಕಲ್ಲ. ಇಲ್ಲದ ಸಂಸಾರವೆಂಬ ವಿಷ ಸರ್ಪವನ್ನ ಹಿಡ್ಕೊಂಡು ನಾವು ಇಲ್ಲಿ ಸಮುದ್ರ ಮಂಥನ ಮಾಡ್ಬೇಕಾಗ್ಯದ ಬ್ರಹ್ಮಜ್ಞಾನದೊಳಗೆ. ಸಂಸಾರನ ವಿಷ ಸರ್ಪ ಬಿಟ್ರೂ ನಡೆಯಂಗಿಲ್ಲ.
ಈ ದೇಹ ಬದುಕಬೇಕಾದ್ರೆ ಅದು ಸಂಸಾರ ಬೇಕು. ದೇಹವನ್ನ ಬದುಕಿಸಿ ಬ್ರಹ್ಮಜ್ಞಾನವನ್ನ ಪಡ್ಕೋಬೇಕಾಗ್ಯದ, ವಿಚಾರಗಳ ಚಿಂತನ ಮಂಥನ ಮಾಡಿ. ಅದಕ್ಕೆ ಎಲ್ಲಿ ಜಡವಾದ ಪದಾರ್ಥವು ಅಧಿಷ್ಠಾನವಿರುವುದೋ ಅಲ್ಲಿ ಅಧಿಷ್ಠಾನಕ್ಕಿಂತಲೂ ಭಿನ್ನವಾದ ದೃಷ್ಟಾಪುರುಷ ಅಂದ್ರೆ ಅರಿಯುವವ ಒಬ್ಬ ಇರಬೇಕಾಗುತ್ತದೆ. ಭಿನ್ನವಾದದ್ದು ಎಲ್ಲಿ ಚೈತನ್ಯವು ಆಧಾರವಾಗಿರುವುದೋ ಅಂದ್ರೆ ಅಧಿಷ್ಠಾನವೇ ಆಗಿರುವುದೋ ಅಲ್ಲಿ ದೃಷ್ಟಾಪುರುಷನೇ ಅಧಿಷ್ಠಾನವಾಗಿರುತ್ತಾನೆ. ಅವನು ಭಿನ್ನವಾಗಿರುವುದಿಲ್ಲ. ಅಂದ್ರೆ ಅಂತಃಕರಣ ಉಪಹಿತ ಚೇತನವೇ ಅಧಿಷ್ಠಾನವೂ ಆಗಿದೆ ಮತ್ತು ಅದೇ ಅಂತಃಕರಣ ಉಪಹಿತ ಚೇತನವೇ ದೃಷ್ಟ ಕೂಡ ಆಗಿದೆ. ನಿಮ್ಮೊಳಗಿನ ಸಾಕ್ಷಿ ಚೇತನ ಅದಲ್ಲ, ಅಂತಃಕರಣ ಉಪಹಿತ ಚೇತನ, ಅದೇನಾಗ್ಯದ? ದೃಷ್ಟಾನೂ ಆದ, ಅಧಿಷ್ಠಾನನೂ ಆದ. ಎಂತ ಅಧಿಷ್ಠಾನ ಅದು? ಚೇತನ ಅಧಿಷ್ಠಾನ. ಹೆಂಗ? ಇದು ಬರೇ ಸಿದ್ಧಾಂತ ಹೇಳಿದ್ರಿ. ಅವರಿಬ್ಬರು ಬಗಲ ಕೂತಾರಲ್ಲ, ಮಧ್ಯಮ ಅಧಿಕಾರಿಗಳು, ಕನಿಷ್ಠ ಅಧಿಕಾರಿಗಳು. ಅವರಿಗೆ ಸ್ವಲ್ಪ ಏನೋ ಬಹಳ ಹಾರ್ಡ್ ಹೇಳಕತ್ತೀರಿ, ಇದು ಏನಿದು ಅಂತ ಅವ್ರು ಸ್ವಲ್ಪ ಏನಾರ ಇನ್ನೊಂದು ಸ್ವಲ್ಪ ತಿಳಿಸಿ ಹೇಳ್ರಿ, ಸರಳ ಮಾಡಿ ಹೇಳ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊಳಕತ್ತಾರ. ಅದಕ್ಕೆ ಇವ್ರು ಏನಂದ್ರು, ಕುಂತಿ ಪುತ್ರನಾದ ಕರ್ಣ ಅವ ರಾಧಾ ಪುತ್ರ ಹೌದಾ? ಅಲ್ಲ. ರಾಧಾ ಪುತ್ರನೆಂಬ ಭಾವ ಉತ್ಪತ್ತಿ ಆಯಿತು. ಕುಂತಿ ಪುತ್ರನಾದ ಕರ್ಣನಲ್ಲಿ ರಾಧಾ ಪುತ್ರನೆಂಬ ಭಾವ ಉತ್ಪತ್ತಿ ಆಯಿತು. ಈಗ ಕುಂತಿ ಪುತ್ರ ವಿಕಾರ ಹೊಂದಿ ರಾಧಾ ಪುತ್ರನಾಗಿದ್ದಾನೆ ಅಥವಾ ವಿಕಾರ ಹೊಂದಿ ರಾಧಾ ಪುತ್ರನಾಗಿರುವನು ಕುಂತಿ ಪುತ್ರನಿಗೆ ತಾನು ರಾಧಾ ಪುತ್ರ ಎಂಬ ಭ್ರಮೆಯಾಗಿದೆ. ಆದರೆ ವಾಸ್ತವಿಕವಾಗಿ ಆತ ಕುಂತಿ ಪುತ್ರನೇ ಇದ್ದಾನೆ. ಅವನ ಶರೀರದ ಬಣ್ಣ, ಆಕಾರ, ರೂಪ ಏನಾದರೂ ವಿಕಾರವಾಗಿದೆಯೇನು? ರಾಧಾಪುತ್ರನಾಗಿದ್ದಾಗ ಅವನಿಗೆ ಏನಾರ ವ್ಯತ್ಯಾಸ ಆಗ್ಯದೇನು? ಇಲ್ಲ. ಹಾಗಾದರೆ ಆತ ರಾಧಾಪುತ್ರ ಹೇಗಾಗಿದ್ದಾನೆ ಅಂದರೆ ತನ್ನ ಕುಂತಿ ಪುತ್ರನೆಂಬ ಸತ್ಯದ ಮರವೆಯಿಂದ ರಾಧಾಪುತ್ರನಾಗಿದ್ದಾನೆ. ಅವಿಕೃತವಾಗಿ ವಿಕಾರವಾಗದೆ ರಾಧಾಪುತ್ರನಾಗಿದ್ದಾನೆ. ತನ್ನ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಬ್ರಹ್ಮ ಸ್ವರೂಪದ ಮರೆವೆಯಿಂದ ಜೀವಭಾವ ಉಂಟಾಗಿದೆ. ಜೀವಭಾವ ಯಾರಲ್ಲಿ ಉಂಟಾಗಿದೆ? ಬ್ರಹ್ಮನಲ್ಲೇ ಉಂಟಾಗಿದೆ. ಬ್ರಹ್ಮನೇ ಜೀವ ಆಗ್ಯಾನ. ಬ್ರಹ್ಮನನ್ನ ಹೊರತುಪಡಿಸಿ ಬೇರೆ ಜೀವ ಅಂತ ಇಲ್ಲ. ಬ್ರಹ್ಮನೇ ದೃಷ್ಟ ಅಂತ ತಿಳಿ ಬ್ರಹ್ಮನೇ ಜೀವಭಾವದಲ್ಲಿ ಬಂದು ಭ್ರಾಂತಿ ಮಾಡಿಕೊಂಡಿದ್ದಾನೆ ಅಂತ ತಿಳಿ ಬ್ರಹ್ಮನೇ ಅವಿಕಾರಿಯಾಗಿ ಜೀವನೆಂಬ ಭ್ರಾಂತಿ ಹೇಗೆ ಉಂಟಾಯಿತೋ, ಬ್ರಹ್ಮನೇ ಅವಿಕಾರಿಯಾಗಿ ಜೀವ ಭ್ರಾಂತಿ ಹೆಂಗೆ ಉಂಟಾಯಿತೋ, ಬ್ರಹ್ಮನಿಗೆ ಅಜ್ಞಾನ ದ್ವಾರ ಜೀವಭಾವ ಉಂಟಾಗಿದೆ. ಅದಕ್ಕೆ ರಾಧಾಪುತ್ರ ಅನ್ನೋದು ಏನಾಗಿದೆ? ಜೀವಭಾವ. ಕುಂತಿ ಪುತ್ರ ಅನ್ನೋದು ಬ್ರಹ್ಮಭಾವ. ಬ್ರಹ್ಮನಿಗೆ ತಾನು ರಾಧಾಪುತ್ರ ಅಂತೇನ. ಈಗ ಇದೇನಾಯ್ತು? ಜಡ ಅಧಿಷ್ಠಾನ ಚೇತನ ಅಧಿಷ್ಠಾನ ಅಂತೇನ ಅಂತಿರಲ್ಲ, ಅವಕ್ಕ ಭಿನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಚೇತನ ಅಧಿಷ್ಠಾನದೊಳಗೆ ಜಡ ಅಧಿಷ್ಠಾನದ ಎಲ್ಲ ಕಲ್ಪಿತಗಳು ಚೇತನ ಅಧಿಷ್ಠಾನದೊಳಗೆ ಮನಿ ಮಾಡ್ಕೊಂಡು ಕುಂತಾವವು. ಅದಕ್ಕೆ ಬ್ರಹ್ಮ ಸತ್ಯ ಜಗನ್ಮಿಥ್ಯ. ಜಡ ಅಧಿಷ್ಠಾನದ ಜಗತ್ತಿನ ಏನೇನು ವಸ್ತುಗಳದವ ಅವೆಲ್ಲ ಓಸು ಬ್ರಹ್ಮನೇ ಅದವು. ಬ್ರಹ್ಮನೇ ಕಲ್ಲಾಗ್ಯಾನ. ಕುಂತಿ ಪುತ್ರನೇ ರಾಧಾಪುತ್ರ ಆಗ್ಯಾನ ಅಂದಂಗ. ಬ್ರಹ್ಮನೇ ಮಣ್ಣಾಗ್ಯಾನ, ಬ್ರಹ್ಮನೇ ನೀರಾಗ್ಯಾನ, ಬ್ರಹ್ಮನೇ ಗಾಳಿ ಆಗ್ಯಾನ. ಯಾಕಾಗ್ಯಾನ? ತನ್ನ ಬ್ರಹ್ಮ ಸ್ವರೂಪವನ್ನು ಮರ್ತದ್ದಕ್ಕ. ಅದಕ್ಕೆ ಬ್ರಹ್ಮನೇ ಸತ್ಯ. ಜಗತ್ತಂತ ಏನದ?
ಅರಿಸಿಕೊಳ್ಳುವ ವಸ್ತು ಅಂತೇನದ ಅದು ಇಲ್ಲವೇ ಇಲ್ಲ. ಎಲ್ಲವೂ ಬ್ರಹ್ಮನೇ ಅದ. ಎಲ್ಲವೂ ಬ್ರಹ್ಮವಾಗಿ ಕಂಡ್ರಿ ಅಂತಂದ್ರ ನೀವು ಬ್ರಹ್ಮ ಸ್ವರೂಪರೇ ಆಗಿರ್ತೀರಿ. ಬ್ರಹ್ಮವಿತ್ ಬ್ರಹ್ಮೈವ ಭವತಿ. ಜಗತ್ತಿನೊಳಗೆ ಏನೇನದ ಅದೆಲ್ಲವನ್ನ ಬ್ರಹ್ಮ ಅಂತ ಕಾಣುವ ಗುಣ ಬಂತು, ನೀವೇ ಬ್ರಹ್ಮ ಆಗಿರ್ತೀರಿ. ಜೀವನೇ ಬ್ರಹ್ಮ, ಬ್ರಹ್ಮನೇ ಜೀವ. ಭ್ರಾಂತಿ ಸಹಿತನಾದಾಗ ಜೀವನಾದ, ಭ್ರಾಂತಿ ರಹಿತನಾದಾಗ ಬ್ರಹ್ಮನಾದ. ಬ್ರಹ್ಮನು ಜೀವನಾಗಬೇಕಾದರೆ ವಿಕಾರವಿಲ್ಲ. ಅವಿದ್ಯೆಯ ಮರವೆಯಿಂದ ಜೀವನಾದ. ಇದೆಲ್ಲ ಅವಿದ್ಯೆಯ ಕೈವಾಡ. ಅವನಲ್ಲಿಗೆ ಏನೇನು ವ್ಯತ್ಯಾಸ ಆಗಿಲ್ಲ. ಬ್ರಹ್ಮನೊಳಗೆ ಬ್ರಹ್ಮ ಹೆಂಗಿರ್ಬೇಕು ಹಂಗೆ ಆಗ್ಯಾನ. ಈ ಅವಿದ್ಯೆ ಕೈವಾಡದಿಂದ ಏನಾಗ್ಬಿಟ್ಟಾನ, ಜೀವ ಆಗ್ಬಿಟ್ಟಾನ ಬ್ರಹ್ಮ. ಎಲ್ಲಿ ಜಡವಸ್ತು ಅಧಿಷ್ಠಾನವಿರುತ್ತದೆಯೋ ಅಲ್ಲಿ ದೃಷ್ಟಾಪುರುಷ ಬೇರೆ ಇರುತ್ತಾನೆ. ಆದರೆ ಎಲ್ಲಿ ಚೇತನವೇ ಅಧಿಷ್ಠಾನವಿರುತ್ತದೆಯೋ ಅಲ್ಲಿ ಚೇತನವೇ ದೃಷ್ಟ ಆಗಿರುತ್ತದೆ. ರಾಧಾಪುತ್ರನನ್ನ ಅರಿಬೇಕು ಅಂತಂದ್ರ ಅಲ್ಲಿ ಒಬ್ಬವ ಕುಂತಿ ಪುತ್ರ ಅಂತ ಭಿನ್ನವಾಗಿರ್ತಾನ. ಕುಂತಿ ಪುತ್ರನನ್ನು ಅರಿಯುವುದಕ್ಕೆ ಕುಂತಿ ಪುತ್ರನೇ ಸಾಕು. ರಾಧಾಪುತ್ರ ಅರಿಬೇಕಾದ್ರೆ ಕುಂತಿ ಪುತ್ರ ಬೇಕಾದ್ರೆ ರಾಧಾಪುತ್ರ ಅಂತ ಗೊತ್ತಾಯ್ತು ಅಂತಂದ್ರ ಅದಕ್ಕೆ ತಿರಿಲಕ್ಕ ಒಬ್ಬ ಕುಂತಿ ಪುತ್ರ ಬೇಕಲ್ಲ. ಕುಂತಿ ಪುತ್ರ ರಾಧಾಪುತ್ರ ಎದರ ಆಧಾರದ ಮೇಲೆ ಆಗ್ಯಾನ, ಕುಂತಿ ಪುತ್ರನ ಆಧಾರದ ಮೇಲೆ ಆಗ್ಯಾನ. ಕುಂತಿ ಪುತ್ರ ಅವನು ತಾನು ಅರಿಬೇಕಾದ್ರೆ ಕುಂತಿ ಪುತ್ರನೇ ಸಾಕು. ನಾನು ರಾಧಾಪುತ್ರನಲ್ಲ, ನಾನು ಕುಂತಿ ಪುತ್ರ ಅಂತ ಅರಿಬೇಕಾಗ್ಯದ. ನಾ ಕುಂತಿ ಪುತ್ರ ತರಿಬೇಕಾದ್ರೆ ಕುಂತಿ ಪುತ್ರನೇ ಸಾಕು. ಅದಕ್ಕ ಜಗತ್ತು ಮಿಥ್ಯ ಅಂತಂದ್ರೇನು, ರಾಧಾಪುತ್ರನಲ್ಲ, ನಾನು ರಾಧಾಪುತ್ರನಲ್ಲ ಅನ್ನೋದೇ ಜಗತ್ತು ಮಿಥ್ಯ. ನಾನು ಕುಂತಿ ಪುತ್ರ ಅಂತ ತಿಳ್ಕೊಳ್ಳೋದೇ ಬ್ರಹ್ಮ ಸತ್ಯ. ಜೀವೋ ಬ್ರಹ್ಮ ಇವ ನಾಪರಹ ಅಂತಂದ್ರೆ ಕುಂತಿ ಪುತ್ರನೇ ರಾಧಾಪುತ್ರನಾಗಿದ್ದಾನೆ ಅಂದಂಗ. ಜೀವೋ ಬ್ರಹ್ಮ ಇವ ನಾಪರಹ, ಕುಂತಿ ಪುತ್ರನೇ ರಾಧಾಪುತ್ರನಾಗಿದ್ದಾನೆ. ರಜ್ಜುವೇ ಅಧಿಷ್ಠಾನವಾಗಿದೆ. ರಜ್ಜು ಮಿಥ್ಯ, ಇದು ಸರ್ಪ ಸತ್ಯ, ಸರ್ಪ ಮಿಥ್ಯ, ರಜ್ಜು ಸತ್ಯ. ಹಿಂಗ್ ಬರ್ಕೋಬೇಕು. ಸರ್ಪ ಮಿಥ್ಯ, ರಜ್ಜು ಸತ್ಯ. ಹೆಂಗ? ಸರ್ಪೋ ಏನ್ ಬರಿಬೇಕು? ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅನ್ನೋದಕ್ಕ ನೀವು ಹಗ್ಗ ಹಾವಿಗೆ ಏನ್ ಮಾಡ್ಬೇಕು? ರಜ್ಜು ಸತ್ಯ ಸರ್ಪ ಮಿಥ್ಯ ಅಂದು ಮುಂದೇನ್ ಮಾಡ್ಬೇಕು? ಸರ್ಪೋ ರಜ್ಜು ಇವ ನಾಪರಹ. ಸರ್ಪೋ ರಜ್ಜುವೇ ನಾಪರಹ, ರಜ್ಜುವೇ ಸರ್ಪವಾಗಿದೆ. ರಜ್ಜು ಸತ್ಯ ಸರ್ಪ ಮಿಥ್ಯ, ರಜ್ಜುವೇ ಸರ್ಪವಾಗಿದೆ. ಸರ್ಪೋ ರಜ್ಜು ನಾಪರಹ. ಸರ್ಪೋ ರಜ್ಜುವೈವ ನಾಪರಹ. ಅದೇನಾಗ್ಯದ? ರಜ್ಜುನೇ ಸರ್ಪವಾಗಿ ತೋರುತ್ತಿದೆ. ಕುಂತಿ ಪುತ್ರನೇ ರಾಧಾಪುತ್ರನಾಗಿ ತೋರುತ್ತಿದ್ದಾನೆ. ಇರುವಿಕೆಯಲ್ಲಿ ಕುಂತಿ ಪುತ್ರ, ತೋರುವಿಕೆಯಲ್ಲಿ ರಾಧಾಪುತ್ರ. ಇರುವಿಕೆಯಲ್ಲಿ ರಜ್ಜು, ತೋರುವಿಕೆಯಲ್ಲಿ ಸರ್ಪ. ಹಿಂಗ
ಅದಕ್ಕೆ ಸ್ವಪರ ಪ್ರಜ್ಞಾ ಶೂನ್ಯತ್ವ ಜಡ ವಸ್ತು ಏನದ ಅದು ಜಡ ಅಧಿಷ್ಠಾನ ಅಂತಾರ. ಅದನ್ನ ಅರಿಯುವುದಕ್ಕ ಒಂದು ಚೇತನ ಅಧಿಷ್ಠಾನ ಬೇಕಾಗ್ತದ. ಮತ್ತ ಎಲ್ಲಿ ಚೇತನ ಅಧಿಷ್ಠಾನ ಅದ ಅದನ್ನ ಅರಿಯುವುದಕ್ಕ ಚೇತನವೇ ಸಾಕು. ಅದಕ್ಕೆ ಮತ್ತೊಂದೇನು ಬೇಕಾಗಿಲ್ಲ. ಆತ್ಮ ಇಲ್ಲೇನೇನ್ ಶಬ್ದಗಳು ಬಂದವ? ಆತ್ಮನದ ಸಾಮಾನ್ಯ ರೂಪ ಮಿಥ್ಯಾ ಜಗತ್ತಿಗೆ ಆಧಾರವಾಗಿದೆ. ಆತ್ಮದ ವಿಶೇಷ ರೂಪ ಮಿಥ್ಯಾ ಜಗತ್ತಿಗೆ ಅಧಿಷ್ಠಾನವಾಗಿದೆ. ಅಂದ್ರೆ ಏನಾಯ್ತು? ಆತ್ಮದ ಸಾಮಾನ್ಯ ರೂಪ, ಆತ್ಮದ ವಿಶೇಷ ರೂಪ, ಆತ್ಮದ ಆಧಾರ, ಆತ್ಮದ ಅಧಿಷ್ಠಾನ ಇವುಗಳನ್ನ ಅರಿಯುವುದಕ್ಕೆ ಏನ್ ಬೇಕು? ಆತ್ಮದ ಲೀಲೆಗಳನ್ನು ಅರಿಯುವುದಕ್ಕ ಆತ್ಮವೇ ಸಾಕು. ಇದನ್ನ ಅರಿಯುವವನು ಯಾರು ಅಂತ ಕೇಳೇನು? ಅಧಿಷ್ಠಾನ ಆಗ್ಯದ, ಆಧಾರ ಆಗ್ಯದ ಎಲ್ಲ ಹೇಳಿರಲ್ಲ, ಇದನ್ನ ಅರಿಯುವವನು ಯಾರು ಅಂತ ಕೇಳಿದಾಗ ಆ ಅಧಿಷ್ಠಾನ ವಸ್ತುವೇ ಒಂದು ಜಡ ಅದ, ಒಂದು ಚೇತನ ಅದ. ಜಡ ಅಧಿಷ್ಠಾನ, ಚೇತನ ಅಧಿಷ್ಠಾನ ಅಂತದ. ಇವೆಲ್ಲವನ್ನ ಅರಿಯುವುದು ಚೇತನ ಅಧಿಷ್ಠಾನ, ಅರಿಸಿಕೊಳ್ಳುವುದು ಜಡ ಅಧಿಷ್ಠಾನ. ಮಿಥ್ಯಾ ಜಗತ್ತನ್ನು ಅರಿಸಿಕೊಳ್ಳುವುದು, ಮಿಥ್ಯಾ ಜಗತ್ತನ್ನು ಅರಿಸಿಕೊಳ್ಳುವುದು, ಅದನ್ನು ಅರಿಯುವುದ್ಯಾವುದು? ಚೇತನ ಅಧಿಷ್ಠಾನ. ಮತ್ತ ಆತ್ಮದ ಲೀಲೆಗಳನ್ನೆಲ್ಲ ಅರಿಯುವುದ್ಯಾವುದು? ಚೇತನ ಅಧಿಷ್ಠಾನ. ಅಪ್ಪರ ಚೇತನ ಅಧಿಷ್ಠಾನದಲ್ಲಿ ನಿಂದು ದೃಶ್ಯ ಇಲ್ಲ. ಚೇತನ ಅಧಿಷ್ಠಾನದಲ್ಲಿ ದೃಷ್ಟಾನೂ ಇಲ್ಲ, ದೃಶ್ಯವೂ ಇಲ್ಲ. ಅಲ್ಲಿ ಎರಡೂ ಅದಾವಲ್ಲಿ. ಅಧಿಷ್ಠಾನದಲ್ಲಿ ಎರಡು ಪ್ರಕಾರ, ಒಂದು ಜಡ ಅಧಿಷ್ಠಾನ, ಒಂದು ಚೇತನ ಅಧಿಷ್ಠಾನ. ರಜ್ಜು ಜಡ ಅಧಿಷ್ಠಾನ, ರಜ್ಜು ಉಪಯುತ ಚೇತನ, ಚೇತನ ಅಧಿಷ್ಠಾನ. ನಿಮ್ಮ ವ್ಯಕ್ತಿತ್ವ ಏನದ? ಜಡ ಅಧಿಷ್ಠಾನ. ಆ ವ್ಯಕ್ತಿತ್ವಕ್ಕೆ ಆಧಾರವಾಗಿರುವಂತ ಒಳಗ ಸಾಕ್ಷಿ ಏನದ? ಅದು ಚೇತನ ಅಧಿಷ್ಠಾನ. ಆ ಸಾಕ್ಷಿಯನ್ನು ಆಧರಿಸಿಯೇ ನಮ್ಮ ವ್ಯಕ್ತಿತ್ವ ರೂಪುಗೊಂಡವು. ಅಲ್ಲಿ ಚೇತನೇನೇ ಇಲ್ಲ ಅಂದ್ರೆ ನಮ್ಮ ವ್ಯಕ್ತಿತ್ವ ಎಲ್ಲಿ ಬರ್ತದೆ? ಅದಕ್ಕೆ ಹೇಳಕತ್ತಾರ, ಚೇತನ ಜಡ ಅಂತ ಎರಡು ಇಲ್ಲವೇ ಇಲ್ಲ ಅಂತ ಹೇಳಕತ್ತಾರಲ್ಲ. ಜಡ ಅಧಿಷ್ಠಾನದಾಗ, ಚೇತನ ಅಧಿಷ್ಠಾನದಾಗ ಜಡ ಇಲ್ಲ ಅಂತ ಹೇಳಕತ್ತಾರ. ಅದಕ್ಕೆ ಹೇಳೋದಕ್ಕೆ ಅವ್ರು ಏನ್ ಮಾಡಿದ್ರು? ರಾಧಾಪುತ್ರ ಕುಂತಿ ಪುತ್ರ ಮಾಡಿಟ್ರು. ರಾಧಾಪುತ್ರ ಅನ್ನೋದು ಇಲ್ಲವೇ ಇಲ್ಲ. ಕುಂತಿ ಪುತ್ರನೇ ರಾಧಾಪುತ್ರನಾಗಿ ತೋರುತ್ತಿದ್ದಾನೆ. ತನಗೆ ಕುಂತಿ ಪುತ್ರನೆಂಬ ಅರಿವು ಇಲ್ಲದಕ್ಕೆ ರಾಧಾಪುತ್ರನಾಗಿ ತೋರುತ್ತಿದ್ದಾನೆ. ಜಗತ್ತಿನೊಳಗ ಕತ್ತಲೆ ಎಂಬುವುದು ಇಲ್ಲವೇ ಇಲ್ಲ. ಬೆಳಕಿನ ಅಭಾವವನ್ನೇ ಕತ್ತಲೆ ಎನ್ನುತ್ತಾರೆ, ಅರಿವಿನ ಅಭಾವವನ್ನೇ ಅಜ್ಞಾನ ಎನ್ನುತ್ತಾರೆ. ಅದಕ್ಕೆ ಜಡ ವಸ್ತು ಅಂತ ಇಲ್ಲವೇ ಇಲ್ಲ. ಬ್ರಹ್ಮನೇ ಅದ ಎಲ್ಲವಷ್ಟು. ಬ್ರಹ್ಮನನ್ನು ಹೊರತುಪಡಿಸಿ ಏನೂ ಇಲ್ಲ.
ಜಡ ಅಧಿಷ್ಠಾನ ಅನ್ನೋದು ಇಲ್ಲವೇ ಇಲ್ಲ. ಇರೋದಿರೋದು ಚೇತನ ಅಧಿಷ್ಠಾನನೇ. ಆ ಚೇತನ ಅಧಿಷ್ಠಾನಕ್ಕ ತಾನು ಚೇತನ ಅಧಿಷ್ಠಾನ ಎಂಬುವ ಅರಿವಿಲ್ಲದಕ್ಕೆ ಅದು ಜಡ ಅಧಿಷ್ಠಾನ ಆಗ್ಯದ. ಹೌದು, ಜಡ ಚೇತನ ಅನ್ನೋದು ಇಲ್ಲವೇ ಇಲ್ಲ. ಜಗನ್ಮಿಥ್ಯ, ಜಗತ್ತು ಮಿಥ್ಯಾದ, ಬ್ರಹ್ಮ ಸತ್ಯಾದ, ಇರೋದು ಬ್ರಹ್ಮನೇ ಆದ. ಬ್ರಹ್ಮನನ್ನು ಹೊರತುಪಡಿಸಿ ಏನೇನು ಆದ ಅಂತ ತಿಳ್ಕೊಂಡಿರಿ ಅದೆಲ್ಲ ಮಿಥ್ಯ. ಅದು ಅಧಿಷ್ಠಾನದೊಳಗೆ ಕಲ್ಪಿತ ಆಗ್ಯದ. ಜಡ ಅಧಿಷ್ಠಾನದೊಳಗ ಕಲ್ಪಿತ ಆಗ್ಯದ. ಬಿಂಬ ಸ್ವರೂಪ ಆದಂದ್ರ ಜಡನ ಕಾಣುದಿಲ್ಲಪ್ಪ. ಬಿಂಬ ಸ್ವರೂಪದಲ್ಲಿದ್ರಿ ಅಂತಂದ್ರ ಪ್ರತಿಬಿಂಬದ ಸಮಸ್ಯೆನೇ ಇಲ್ಲ. ಅಂತಃಕರಣ ಇಲ್ಲೇ ಇಲ್ಲ ಅಲ್ಲಿ. ಅಂತಃಕರಣ ಇಲ್ಲೇ ಇಲ್ಲ. ಅಂತಃಕರಣ ಇಲ್ಲ. ಅಂತಃಕರಣ ಏನದ? ಅಜ್ಞಾನದ ಕಾರ್ಯ. ಅಂತಃಕರಣ ಆಭರಣ ಇದ್ದಂಗ, ಅಜ್ಞಾನ ಏನದ? ಚಿನ್ನ ಇದ್ದಂಗ. ಯಾವಾಗ ಅಜ್ಞಾನ ಹೋಗ್ತದ ಆವಾಗ ಅಂತಃಕರಣನೂ ಇಲ್ಲದಂಗ ಆಗ್ತದ. ಯಾವಾಗ ಬಂಗಾರ ಕರಗಿಸ್ತೀವಿ ಆವಾಗ ಆಭರಣ ಹೋಗ್ಬಿಡ್ತದ. ಆಭರಣ ಉಳಿದು ಬಂಗಾರ ಯಾವಾಗ ಹೋಗಿ ಕರಗಿಸಿದ್ದದ ಏನ್ರಿ? ಬಂಗಾರ ಕರಗಿಸಿದ ಮೇಲೆ ಆಭರಣ ಎಂದರೆ ಉಳಿದದೇನ್ರಿ? ಜೀವ ಭಾವ ಹೋತಂದ್ರ ಚೈತನ್ಯ ಉಳಿತೈತೆ. ಜೀವ ಭಾವ ಅಂತಃಕರಣ ಇದ್ದಾಗ, ಜೀವ ಇದ್ದಾಗ ಅಂತಃಕರಣ ಇರ್ತೈತೆ. ಅಂತಃಕರಣನೇ ಇಲ್ಲ ಅಂದ ಬೆಳಕ ಜೀವ ಭಾವನ ಹೋತ ಅಂದ ಬೆಳಕ ಸೂಕ್ಷ್ಮ ಶರೀರ ಅಲ್ಲಿ ಬಿಂಬನ ಇರ್ತ. ಅಜ್ಞಾನನೇ ಹೋಯ್ತು ಅಂತಂದ್ರೆ ಅಂತಃಕರಣ ಇಲ್ಲ, ಸೂಕ್ಷ್ಮ ಶರೀರ ಇಲ್ಲವೇ ಇಲ್ಲ. ಅಜ್ಞಾನವನ್ನ ಕಳ್ಕೊಂಡು ಇದು ಹುಟ್ಟಿದವನು ನಾನಲ್ಲ, ಸಾಯವನು ನಾನಲ್ಲ, ಈ ಉಪಜೀವನ ಮಾಡ್ತಾ ಇರೋವನು ನಾನಲ್ಲ, ಇಲ್ಲಿ ಪಾಪ ಪುಣ್ಯಗಳ ಕರ್ತೃ ನಾನಲ್ಲ, ಸುಖ ದುಃಖಗಳ ಭೋಕ್ತೃ ನಾನಲ್ಲ, ಈ ದೇಹ ನಾನಲ್ಲ, ಈ ಬ್ರಹ್ಮಾಂಡದ ಒಳಗಿರುವ ಸಂಪತ್ತುಗಳು ಸಂಬಂಧಗಳು ನನ್ನವಲ್ಲ ಅಂತೇಳಿ ಗಟ್ಟಿಮುಟ್ಟಾಗಿ ನಿಂತ್ರಿ ನಾನು ಆತ್ಮ ಸ್ವರೂಪನಿದ್ದೇನೆ, ನಾನು ಇವುಗಳೆಲ್ಲವುಗಳಿಂದ ಭಿನ್ನವಾಗಿದ್ದಾನೆ, ಇವೆಲ್ಲವೂ ನನ್ನ ಅರಿಯುವ ವಸ್ತುಗಳು, ನಾನು ಅರಿಯುವ ದೃಷ್ಟ ಆಗಿದ್ದೇನೆ, ಹಿಂಗೆಲ್ಲ ಗಟ್ಟಿಮುಟ್ಟಾಗಿ ತಿಳ್ಕೊಂಡ್ರಿ ಅಂತಂದ್ರೆ ಅಜ್ಞಾನ ಹೋಗ್ಬಿಡ್ತು. ಅಜ್ಞಾನ ಅಂದ್ರೆ ಕಾರಣ ಶರೀರ. ಕಾರಣ ಶರೀರ ನಷ್ಟ ಆಯ್ತು ಅಂತಂದ್ರೆ ಸೂಕ್ಷ್ಮ ಶರೀರನು ನಷ್ಟ ಆಗಿ ಹೋಗ್ಬಿಡ್ತಾವ. ಕಾರಣ ಶರೀರ ಸೂಕ್ಷ್ಮ ಶರೀರ ಎರಡು ನಷ್ಟ ಆಗಿ ಹೋದ್ಮೇಲೆ ಸ್ಥೂಲ ಶರೀರ ಒಂದೇ ಉಳಿದಿರ್ತಾವ. ಆ ಸ್ಥೂಲ ಶರೀರದ ಏನ್ ಕೆಲಸಪ್ಪ ಅಂತಂದ್ರೆ ಪ್ರಾರಬ್ಧ ಕರ್ಮ ಇರೋ ತನಕ ಅದು ಇರ್ತದ. ಪ್ರಾರಬ್ಧ ಕರ್ಮ ಮುಗಿತಂತಂದ್ರೆ ಅದನ್ನು ಖಾಲಿ ಮಾಡ್ತದ ಜಾಗ, ಅದನ್ನು ಹೋಗ್ಬಿಡ್ತದೆ ಸೂಕ್ಷ್ಮ ಶರೀರ. ಸ್ಥೂಲ ಶರೀರ ನಷ್ಟ ಮಾಡ್ಕೊಳ್ಳೋ ಅವಶ್ಯ ಇಲ್ಲ, ತಾನಕ್ ತಾನ ನಷ್ಟ ಆಗಿ ಹೋಗ್ತದೆ. ಸೂಕ್ಷ್ಮ ಶರೀರ ಅಜ್ಞಾನ ನಷ್ಟ ಮಾಡ್ಕೊಂಡ್ರೆ ಸೂಕ್ಷ್ಮ ಶರೀರ ತಾನೇ. ನೀವು ಪ್ರಯತ್ನ ಪೂರ್ವಕವಾಗಿ ಅಜ್ಞಾನವನ್ನ ಕಳ್ಕೊಂಡಾಗ ಸೂಕ್ಷ್ಮ ಶರೀರ ನಷ್ಟ ಆಗ್ತದೆ. ಸೂಕ್ಷ್ಮ ಶರೀರ ನಷ್ಟ ಆಗಿ ಕೇವಲ ಸ್ಥೂಲ ಶರೀರ ತನ್ನ ಒಂದು ಪ್ರಾರಬ್ಧ ಕರ್ಮದ ಅನುಸಾರವಾಗಿ ಎಷ್ಟು ಆಯುಷ್ಯದ ಅಷ್ಟು ವರ್ಷದ ಸ್ಥೂಲ ಶರೀರ ಬದುಕಿರ್ತದ. ಆ ಸ್ಥಿತಿ ಒಳಗಿರಂತವ ಅಜ್ಞಾನ ನಷ್ಟ ಮಾಡ್ಕೊಂಡವ, ಸೂಕ್ಷ್ಮ ಶರೀರ ಕಳ್ಕೊಂಡವ, ಯಾವಾಗ ಅವನು ಅಧಿಷ್ಠಾನವಾಗಿರ್ತಾನ ಅಲ್ಲಿ ಏನಾಗ್ತದ, ಅಷ್ಟು ಸ್ಥಿತಿ ಒಳಗಿದ್ದವನು ಏನಾಗ್ತಾನ, ಅವನಿಗೆ ಜೀವನ್ಮುಕ್ತ ಅಂತಾರ. ಜೀವನ್ಮುಕ್ತ. ಅಜ್ಞಾನ ಕಳ್ಕೊಂಡನ, ಏನೇನು ಇಲ್ಲ, ಭ್ರಮೆ, ಸಂಸಾರ ಭ್ರಮೆ ಇಲ್ಲ, ಲೋಕ ಭ್ರಮೆ ಇಲ್ಲ, ದೇಹ ಭ್ರಮೆ ಇಲ್ಲ, ಯಾವ್ಯಾವ ಭ್ರಮೆಗಳಿಲ್ಲದೆ ಅವನಿಗೇನಂತಾರ ಜೀವನ್ಮುಕ್ತ. ಆ ಬರೇ ಸ್ಥೂಲ ಶರೀರ ಒಂದೇ ಇರ್ತದ. ಆ ಶರೀರ ಮೇಂಟೆನೆನ್ಸ್ಗೆ ಏನೋ ಒಂದು ಉಂಡು ಹೆಂಗೋ ಒಂದು ಜೀವನ ಮಾಡ್ತಿರ್ತಾನ. ಆ ಜೀವನ್ಮುಕ್ತನಿಗೆ ಪಾಪ ಪುಣ್ಯಗಳ ಲೇಪ ಇಲ್ಲ. ಅವ ಏನು ಪಾಪ ಪುಣ್ಯ ಮಾಡಿದ್ರೂ ಸಹಿತ ಅದರ ಫಲನೂ ಅವನಿಗಿಲ್ಲ. ಅವನಿಗೆ ಸ್ತುತಿಸುವವರು, ಅವನ ಸೇವೆ ಮಾಡುವವರು ಅವರೆಲ್ಲರೂ ಆ ಜೀವನ್ಮುಕ್ತನ ಪುಣ್ಯದ ಫಲಗಳನ್ನು ಪಡ್ಕೋತಾರೆ.
ಅದಕ್ಕೆ ಮಹಾತ್ಮರು ಬಲ್ಲಿ ಜನ ಯಾಕೆ ಓಡಾಡ್ತಾರ ಅಂತಂದ್ರೆ ಇದಕ್ಕೆ ನಮಗ ಒಂದಿಟ್ಟು ಏನಾರ ಅವ್ರ ಪುಣ್ಯದ ಫಲ ಸಿಗಲಿ ಅಂತ. ಮತ್ತ ಅವ್ರಿಗೆ ನಿಂದಿಸುವವರು, ಅವರಿಗೆ ತ್ರಾಸ ಕೊಡೋರು, ಅವರೆಲ್ಲ ಏನಾಗ್ತಾರಪ್ಪ ಅಂತಂದ್ರೆ ಆತ ಮಾಡಿದ ಪಾಪ ಕರ್ಮಗಳ ಫಲಗಳನ್ನು ಅವರು ಅನುಸರಿಸ್ತಿರ್ತಾರೆ. ಪಾಪ ಪುಣ್ಯ ಅಂತೂ ಈ ಶರೀರ ಇರೋ ತನಕ ಮಾಡೇಬೇಕು. ತಿಳಿದ್ರ? ಕಾರಣ ಶರೀರ ನಷ್ಟ ಮಾಡ್ಕೊಳ್ಳೋದನ್ನ ಅತಿ ಮುಖ್ಯ. ಕಾರಣ ಶರೀರ ನಷ್ಟ ಆತಂದೆಯಪ್ಪ, ಈ ಸೂಕ್ಷ್ಮ ಶರೀರ ನಷ್ಟ ಆಗತ್ತ, ಸ್ಥೂಲ ಶರೀರ ಅಜ್ಞಾನಿದು ನಷ್ಟ ಆಕತ್ತು, ಜ್ಞಾನಿದು ನಷ್ಟ ಸ್ಥೂಲ ಶರೀರ ಅದನ್ನ ನಷ್ಟ ಮಾಡೋದು ಅವಶ್ಯಕತೆನೇ ಇಲ್ಲ. ಅದ್ರ ಆಯುಷ್ಯ ಮುಗಿದ್ಮೇಲೆ ತಾನೇ ಓದ್ತದ. ಆದ್ರ ಅಜ್ಞಾನಿ ಸ್ಥೂಲ ಶರೀರ ನಷ್ಟ ಆಗೋದಕ್ಕ ಜ್ಞಾನಿ ಸ್ಥೂಲ ಶರೀರ ನಷ್ಟ ಆಗೋದಕ್ಕ ವ್ಯತ್ಯಾಸ ಏನದ ಅಂತಂದ್ರೆ, ಅಜ್ಞಾನಿ ಸ್ಥೂಲ ಶರೀರ ನಷ್ಟ ಆದ್ರ ಕಟ್ಟಿಗೆ ಸುಟ್ಟಂಗ ಅಲ್ಲಿ ಇದ್ಲಿ ಬರ್ತಾವ. ಮತ್ತ ಮುಂದಿನ ಪುನರ್ಜನ್ಮಕ್ ಇದ್ಲಿನೂ ಸುಟ್ಟು ಮತ್ತೆ ಬೆಂಕಿ ಮಾಡಿ ನೀರು ಕಾಸ್ಕೋಬಹುದಾ? ಇಲ್ಲ. ಕಟ್ಟಿಗೆ ಸುಟ್ರೆ ಇದ್ಲಿ ಸಿಗ್ತಾವಲ್ರಿ. ಪುನರ್ಜನ್ಮಕ್ಕೆ ಕಾರಣ ಆಗಂತ ಕರ್ಮದ ಅಂಶಗಳು ಹಂಗೆ ಉಳಿತಾವ. ಆದ್ರೆ ಇವಂದೇನದ, ಜ್ಞಾನಿದು ಸ್ಥೂಲ ಶರೀರ ನಷ್ಟ ಆಯ್ತಂದ್ರೆ ಅದಕ್ಕೆ ಎಂತ ಸ್ಥಿತಿ ಅಂತಾರ? ಕರ್ಪೂರದ ಸ್ಥಿತಿ ಅಂತಾರ. ಕರ್ಪೂರ ಕಂಪ್ಲೀಟ್ ಮಾಡಿದ ಅಂತ. ಅವನು ಸುಟ್ರೆ ಏನಾಗ್ತದಪ್ಪ ಅಂತಂದ್ರೆ ಕರ್ಪೂರ ಸುಟ್ಟಂಗ. ಕರ್ಪೂರ ಸುಟ್ರ ಅಲ್ಲೇನ್ರಿ ಇದ್ಲಿ ಬರ್ತಾವೇನ್ರಿ? ಏನು ಉಳಿಯಲ್ಲ. ಕರ್ಪೂರ ಸುಟ್ರೆ ಏನು ಉಳಿಯಲ್ಲ ಅಲ್ಲಿ. ಕಾರಣ ಶರೀರನು ಹೋಗ್ಯದ, ಸೂಕ್ಷ್ಮ ಶರೀರನು ಹೋಗ್ಯದ, ಸ್ಥೂಲ ಶರೀರ ಉಳಿದಿತ್ತು ಪ್ರಾರಬ್ಧಕ್ಕೆ. ಆ ಸ್ಥೂಲ ಶರೀರನು ಹೋಯ್ತು. ಅವನದೇನಂದ್ರೆ ಕರ್ಪೂರ. ಪೂರ ಅಂದ್ರೆ ಕಂಪ್ಲೀಟ್, ಕರ್ ಅಂದ್ರೆ ಮಾಡಿದ. ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಅವನು ಸಾಧನೆ ಎಲ್ಲ ಮಾಡಿ ಏನಾದ ಕರ್ಪೂರದ ಅವಸ್ಥೆಗೆ ತಲುಪಿದ. ಅಜ್ಞಾನಿ ಶರೀರ ಸುಟ್ರ ಇದ್ಲಂತ ಉಳಿತಪ್ಪ. ಇದ್ಲೇನ ಸೂಕ್ಷ್ಮ ಶರೀರ ಅಪ್ಪ ಅಲ್ಲಪ್ಪ. ಕರ್ಮಗಳು ಸೂಕ್ಷ್ಮ ಇದ್ಲಿನೇ ಕರ್ಮಗಳು. ಅವ ಮಾಡಿದ ಕರ್ಮ ಅವು ಮುಂದಿನ ಜನ್ಮಕ್ಕೆ ಭೋಗಿಸ್ಬೇಕಾದ ಕರ್ಮಗಳು. ಮತ್ತ ಅವು ಸೂಕ್ಷ್ಮ ಶರೀರದಲ್ಲಿ ಉಳಿದಿರ್ತದೆ. ಸೂಕ್ಷ್ಮ ಶರೀರ ಪಾಪ ಪುಣ್ಯಗಳು ಏನಿರ್ತಾವ ಎಲ್ಲ ಸೂಕ್ಷ್ಮ ಶರೀರದಾಗಿದ್ದು ಏನ್ ಮಾಡ್ತದೆ, ಕಾರಣ ಶರೀರದ ಜೊತೆಗೆ ಅಜ್ಞಾನದ ಜೊತೆಗೆ ಅವೆರಡು ಕೂಡಿ ಸ್ಥೂಲ ಶರೀರವನ್ನ ತ್ಯಾಗ ಮಾಡಿ ಲೋಕದಿಂದ ಲೋಕಕ್ಕೆ, ಲೋಕದಿಂದ ಲೋಕಕ್ಕೆ ಯಾವುದರ ಪುಣ್ಯ ಫಲ ಪಾಪದ ಫಲ ಕರ್ಮಗಳಿಗೆ ಅನುಸಾರವಾಗಿ ಯಾವ್ಯಾವ ಲೋಕಕ್ಕೆ ಹೋಗ್ತವೋ ಗೊತ್ತಿಲ್ಲ. ಲೋಕನ್ ಕೂಡ್ಲೆ ಮತ್ತೆಲ್ಲರ ಆಕಾಶದಾಗ ಲೋಕಗಳದಾವಂತ ಅನ್ಬೇಡ್ರಿ. ಶಾಲಿ ಹುಡುಗಾಗಿ ಬರೋ ಲೋಕ ಬೇರೆ, ಮಾಸ್ತರ್ ಆಗಿ ಬರೋ ಲೋಕ ಬೇರೆ, ಹೆಡ್ ಮಾಸ್ಟರ್ ಆಗಿ ಬರೋ ಲೋಕ ಬೇರೆ. ಆ ಹೆಡ್ ಮಾಸ್ಟರ್ ಮೇಲೆ ಆಫೀಸ್ನವ್ರು ಬರ್ತಾರಲ್ಲ, DO, DDPI, ಕಮಿಷನರು, ಹಿಂಗ ದೊಡ್ಡ ದೊಡ್ಡ ಲೋಕಕ್ಕೆ ಹೋಗ್ತಾರೆ. ಪುಣ್ಯ ಮಾಡಿದ್ರ ಮ್ಯಾಲ ಹೋಗ್ತಾರ, ಆನಂದ ಹೆಚ್ಚಾಕೋತ ಹೋಗ್ತದ. ಕರ್ಮ ಮಾಡಿದ್ರೆ ಪಾಪ ಕರ್ಮಗಳು ಜಾಸ್ತಿ ಇದ್ರೆ ಕೆಳಗೆ ಹೋಗ್ತಾರ ಅಷ್ಟೇ. ಹೆಚ್ಚಿನ ಅಧಿಕಾರ ಈ ಜಗತ್ತಿನೊಳಗೆ ಮತ್ತೆ ಬರ್ತಾರ, ಹೆಚ್ಚಿನ ಅಧಿಕಾರ ತಗೊಂಡು ಬರ್ತಾರ. ಹೆಚ್ಚಿನ ಅಧಿಕಾರ ತಗೊಂಡು ಬಂದು ಅಧಿಕಾರದ ಆನಂದ ಅನುಭವಿಸಿ ಹೋಗ್ತಾರ. ಲೋಕದಿಂದ ಲೋಕಕ್ಕೆ ಅಂತಂದ್ರ ರಾಜಕಾರಣಿಗಳೊಳಗೂ ಎಷ್ಟು ರೀತಿ ಅದಾರ ನೋಡಿರಿಲ್ಲ. ಗ್ರಾಮ ಪಂಚಾಯಿತಿ, ಮಂಡಲ್ ಪಂಚಾಯಿತಿ, ಮತ್ತೆ ಆ ಪಂಚಾಯಿತಿಗಳು ಪಂಚಾಯಿತಿಗಳದಾವ, ಮತ್ತೆ ಜಿಲ್ಲಾ ಪಂಚಾಯಿತಿ ಅಂತದವ, ಮತ್ತೆ ವಿಧಾನಸಭಾ, ವಿಧಾನ ಪರಿಷತ್ತು, ಲೋಕಸಭಾ, ರಾಜ್ಯಸಭಾ, ಮತ್ತೇನೇನದವಲ್ಲ ಅವೆಲ್ಲ ಎಷ್ಟೊಂದು ಅದಾವಲ್ಲ. ಹಂಗ ಈ ರಾಜಕಾರಣಿಗಳು ಎಲ್ಲದ್ರಾಗ ಇರೋ ರಾಜಕಾರಣಿಗಳೇ ಅಂದ್ರೆ ಹೆಚ್ಚಿನ ಅಧಿಕಾರ ತಗೊಂಡು ಬರ್ತಾರೆ. ತಗೊಂಡು ಬಂದು ಪವರ್ ಎಂಜಾಯ್ ಮಾಡ್ತಾರೆ. ತಾವು ಆನಂದ ಹೊಂದುತ್ತಾರೆ, ಇತರರಿಗೂ ಆನಂದವನ್ನು ಉಂಟು ಮಾಡ್ತಾರೆ. ಲೋಕದಿಂದ ಲೋಕಕ್ಕೆ ಗಮನಾಗಮನ ಹೋಗೋದು, ಮತ್ತಿಲ್ಲಿಗೆ ಬರಬೇಕು, ಮನುಷ್ಯ ಜನ್ಮಕ್ಕೆ ಬರಬೇಕು,
ಕರ್ಮ ಮಾಡಬೇಕು, ಭೋಗ ಮಾಡ್ಲಿಕ್ಕೆ ಹೋಗ್ಬೇಕು, ಮತ್ ಮನುಷ್ಯ ಜನ್ಮಕ್ಕೆ ಬರಬೇಕು, ಕರ್ಮ ಮಾಡಬೇಕು, ಮತ್ತೆ ಭೋಗ ಮಾಡ್ಲಿಕ್ಕೆ ಹೋಗ್ಬೇಕು. ಇದಕ್ಕೆ ಗಮನ. ಮತ್ತೆ ಆಯ್ತ್ರೆ, ಮುಗಿಸೋಣ. ಕ್ಲಿಯರ್ ಆಯ್ತ್ರಿ ಕಾಡಪ್ಪ ಗುರುಗಳು ಎಲ್ಲ? ಕ್ಲಿಯರ್ ಇದ್ದಿಲಿ ಉಳಿಲಾರ್ದಂಗ್ ಸುಟ್ಟು ಹೋಗ್ಬೇಕು ನೋಡ್ರಿ, ಕರ್ಪೂರದಂಗ್ ಸುಟ್ಟು ಹೋಗ್ಬೇಕು. ಅದು ಇದ್ಲಿ ಉಳಿದಂಗ ಆಗ್ತಾದ್ರೆ ಕಾರಣ ಸೇರಿ ಜ್ಞಾನ ಸ್ವಲ್ಪ ಆಗಬೇಕಲ್ಲ. ಎಲ್ಲ ಕರ್ಮಗಳು ಸುಟ್ಟು ಹೋಗ್ಬೇಕು. ಎಲ್ಲಾ ಬಂದ ಸುಖ ದುಃಖಾದಿಗಳನ್ನ ಸಂತೋಷದಿಂದ ಅನುಭವಿಸ್ಬೇಕು. ರೋಗ ರುಜಿನಗಳನ್ನೆಲ್ಲ ಈ ಜನ್ಮದಾಗ ಇದನ್ನೆಲ್ಲ ಆನಂದವಾಗಿ ಅನುಭವಿಸಿ ಈ ಕರ್ಮಗಳ ಖಾಲಿ ಮಾಡ್ತೀನಿ ಅಂತ ಮಾಡ್ಬೇಕು. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಶರಣಾರ್ಥಿಗಳು, ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿ. ಮಂಗಳಾರತಿ ಆಡೋದಿಲ್ರಿ? ಶರಣಾರ್ಥಿ ಈಗ ಶುದ್ಧ ಬ್ರಹ್ಮಣಿ ಗೌರಮ್ಮ ತಾಯಿಯವರಿಂದ ಮಂಗಳಾಚರಣೆ. ಅದು ಇದ್ರಾಗ ಶುದ್ಧ ಬ್ರಹ್ಮ ಭಾನ ಏನ್ ಬರ್ದೆ ಗ್ರೂಪ್ ಅದಲ್ಲ, ಆ ಗ್ರೂಪ್ನೊಳಗ ಇದು ಹಾಕಿವಿ, ನಿಶ್ಚಲ ದಾಸರದು ಮತ್ತು ಪೀತಾಂಬರ್ಜಿ ಅವ್ರದ್ದು ಸ್ತುತಿ ಹಾಕಿವಿ. ನಿಮ್ಮ ಮಂಗಳಾರತಿ ಒಳಗೆ ಅದನ್ನ ಸೇರಿಸ್ಬೇಕು. ಗುರುಸ್ತುತಿ ಹೇಳೋದ್ರಕ್ಕಿಂತ ಮೊದಲು ಅವುಗಳನ್ನ ಸೇರಿಸಿ ಹೇಳಿ ಮುಂದೆ ಗುರುಸ್ತುತಿ ಹೇಳಬೇಕು. ನಿಶ್ಚಲ ದಾಸರ ಸ್ತುತಿ ಇಲ್ಲ, ಪೀತಾಂಬರ್ಜಿ ಸ್ತುತಿ ಇಲ್ಲ, ಅದ್ರೊಳಗೆ ಆ ಸ್ತುತಿ ಮಾಡ್ಬೇಕು ನಾವು. ಅದು ಬರ್ಕೋರಿ ಒಂದ್ ಕಡೆ, ಇವತ್ತು ಕಳಿಸಿನ್ ನೋಡ್ರಿ ಶುದ್ಧ ಬ್ರಹ್ಮ ಬಾನರೊಳಗ ಆ ಸ್ತುತಿಗಳನ್ನ ಬರ್ಕೊಂಡು ಅವು ಹೇಳೋದ್ ಮಾಡ್ಬೇಕು. ಅವು ಒಂದೊಂದು ನಿಮಿಷದ ಇರ್ತಾವ ಅಷ್ಟೇ, ಅವು ಹೇಳೋದೇನ್ ಬಹಳ ಇರೋದು. ಓಕೆ, ನಿತ್ಯಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ, ಅಜರ ಹರಿ ಆಧಾರವೇ ತಾನಾದ ಪರಮ ಸದ್ಗುರುವರರಿಗೆ, ಶ್ರುತಿಸಿರದರ್ಥವ ಮತಿಯಲ್ಲಿ ನೆಲೆಸಿದ ಪತಿತ ಪಾವನನಿಗೆ, ಗತಿಗಾಣದ ನರ ಅಜ್ಞರಿಗರುವನು ತೋರಿದ ಧೀರನಿಗೆ, ಕುಟಿಲೋಕ್ತಿಗಳನ್ನು ಕಟುವಾಗಿ ಟೀಕಿಸಿ ದಿಟವನ್ನು ಬೋಧಿಪಗೆ, ಷಡ್ದರ್ಶನದ ಸಾರವ ಬೀರಿದ ಯುಕ್ತಿ ಪ್ರಕಾಶಕಗೆ, ಅತ್ತಿತ್ತಗಲದ ಮತ್ತೊಂದಲ್ಲದ ತತ್ವವ ತಿರುಪಿದವಗೆ, ವೃತ್ತಿ ಪ್ರಭಾಕರ ಕೃತಿಯನ್ನು ರಚಿಸಿದ ಪರತರ ಪಂಡಿತಗೆ, ವಿಚಾರ ಸಾಗರ ಕರುಣಿಸಿ ಪರಿಭವ ಬಾಧೆಯ ಕೆಡಿಸಿದವಗೆ, ಅಚಲಾದ್ವಯ ನಿಜ ನಿರುಪಮ ನಿರ್ಗುಣ ಪರಮಾಚಾರ್ಯರಿಗೆ, ಪರಮದಯಾನಿಧಿ ದಾದು ಗುರುವಿನ ಬೋಧಾಮೃತ ಸುತಗೆ, ವರ ಪ್ರಣವಾತ್ಮಕ ನಿಗಮಾತೀತಗೆ, ನಿಶ್ಚಲದಾಸರಿಗೆ, ನಿಶ್ಚಲದಾಸರ ಕೃತಿಯನ್ನು ಅರುಹಿದ ಗುರು ಶಿವಾನಂದರಿಗೆ, ನಿಶ್ಚಿಂತವಾಗಿ ನಿಜವನ್ನು ಹೊಂದಿದ ಗುರುನಾಥ ನಿಮ್ಮಡಿಗೆ, ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ, ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ.
ಸದ್ಗುರುವರರಿಗೆ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಸ್ಥಾವರಂ ಜಂಗಮಂ ಚೈವ ತಥಾ ಚೈವ ಚರಾಚರಂ ವ್ಯಾಪ್ತಂ ಯೇನ ಜಗತ್ ಸರ್ವಂ ತಸ್ಮೈ ಶ್ರೀ ಗುರುವೇ ನಮಃ. ಜ್ಞಾನಶಕ್ತಿ ಸಮಾರೂಢ ತತ್ವಮಾಲಾ ವಿಭೂಷಿತಃ ಭಕ್ತಿ ಮುಕ್ತಿ ಪ್ರದಾತಾಯ ತಸ್ಮೈ ಶ್ರೀ ಗುರುವೇ ನಮಃ. ಅನೇಕ ಜನ್ಮ ಸಂಪ್ರಾಪ್ತ ಸರ್ವಕರ್ಮ ವಿದಾಯಿನೇ ಸ್ವಾತ್ಮಜ್ಞಾನ ಪ್ರಭಾವೇನ ತಸ್ಮೈ ಶ್ರೀ ಗುರುವೇ ನಮಃ. ನ ಗುರೋರಧಿಕಂ ತತ್ವಂ ನ ಗುರೋರಧಿಕಂ ತಪಃ ತತ್ವಂ ಜ್ಞಾನಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ. ಮನ್ನಾಥ ಶ್ರೀ ಜಗನ್ನಾಥೋ ಮದ್ಗುರು ಶ್ರೀ ಜಗದ್ಗುರು ಮಮಾತ್ಮ ಸರ್ವಭೂತಾತ್ಮ ತಸ್ಮೈ ಶ್ರೀ ಗುರುವೇ ನಮಃ. ಧ್ಯಾನಮೂಲಂ ಗುರುರ್ಮೂರ್ತಿ ಪೂಜಾಮೂಲಂ ಗುರುಪದಂ ಮಂತ್ರಮೂಲಂ ಗುರೋರ್ವಾಕ್ಯಂ ಮೋಕ್ಷಮೂಲಂ ಗುರುಕೃಪಾಃ ಗುರುರಾದಿರ್ನಾದಿಶ್ಚ ಗುರು ಪರಮದೈವತಂ ಗುರು ಪರತರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ ಸರ್ವ ದುಃಖ ನಿವೃತ್ತಿ ಭವ ಇಷ್ಟಾರ್ಥ ಸಿದ್ಧಿರಸ್ತು ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಎಲ್ಲ ಸರ್ವಮಾನಂದ ಧರ್ಮಾನಂದ